सर्वविद्यानां हयग्रीवमुपास्महे विशुद्धविज्ञानघनस्वरूपं विज्ञानविश्राणनबद्धदीक्षं दयानिधिं देहभृतां शरण्यं देवं हयग्रीवमहं प्रपद्ये। श्रीविष्णुचित्तकुलनन्दनकल्पवल्ली श्रीरङ्गराजहरिचन्दनयोगदृश्यां साक्षात् क्षमां करुणया कमलाभिमान्यां गोदामनन्यशरणः शरणं प्रपद्ये। नीलातुङ्गस्तनगिरितटी सुप्तमुद्बोध्य कृष्णं पारात्यं स्वं श्रुतिशतशिरःसिद्धमध्यापयन्ती सोच्छिष्टायां सृजनिगलितं या बलाकृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुदुवै आण्डाळ அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினே வேங்கடவர்க்கென்னை விதி என்ற மாற்றம் நாம் கடவா வண்ணமே நல்கு. श्रीमद्रङ्गशटारि संयमिवरैः वीक्षास्पदं सादरं श्रीमद्वेदवतं सदेशिकवतेः पादारविन्दाश्रयं वादूलान्वयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे। वादूलवंशतिलकं गुणसंविदाढ्यं श्रीरङ्गकायिजमुनेः पदानुसक्तं वेदान्तदेशिकयतीन्द्रकृपाभिषिक्तं नारायणार्यगुरुवर्यमहं समीडे। श्रीरामानुजयोगीन्द्रवेदान्तार्य उपाश्रयं श्रीरङ्गेशपादविनतं वरदार्यमहं भजे। श्रीलक्ष्मीनृसिंहदिव्यपादुकासेवक वरदार्य महादेशिकाय नमः। ಅನಂತ ನಮಸ್ಕಾರಗಳು. 2024 ವರ್ಷದ ಕೇಶವ ತಿಂಗಳಿನ ಈ ತಿರುಪಾವೈ ಮಹೋತ್ಸವದಲ್ಲಿ ನಾವೀಗ 9ನೇ ಪಾಶ್ರಕ್ಕೆ ಕಾಲಿಟ್ಟಿದ್ದೀವಿ. ಇದು ಇವತ್ತಿನ ಪಾಶ್ರ ನೋತು ಸ್ವರ್ಗಂ, ನಿನ್ನೆ ಪಾಶ್ರ ತೂಮಣಿ ಮಾಡುತ್ತೆ. ನಾವು ತೂಮಣಿ ಮಾಡೋತ್ತಿಗೆ ಅರ್ಥ ನೋಡಬೇಕು. ನೋತು ಸ್ವರ್ಗಂ ಹೇಳಿಬಿಟ್ಟು ಮುಂದಕ್ಕೆ ಹೋಗೋಣ. ನೋತು ಸ್ವರ್ಗಂ புகுகின்னாமலாய் மாத்தமும் தாராரோ மாஷல் திருவாதார் நாத்தத்துழாள் முடிநாராயணன் நம்மால் போத்து பறைதரும் புண்ணியன்னால் பண்டொரு நாள் கூத்தத்தின் வாழ்வீந்த கும்பகர்ணனும் தோத்தும் உனக்கே பெருந்தொழில் தான் தந்தானோ ஆத்தனந்தருடையாயரும் கலமே ತೇತಮಾಯ್ ಒಂದು ತೆರವೇಲೋರೆಂಬಾವಾಯ್. ಆಮೇಲೆ ನಿನ್ನೆ ದಿವಸ ದೇವಾದಿದೇವನಿಗೆ ಇವತ್ತು ಹೇಳ್ತೀನಿ ಅಂತ ಹೇಳಿದ್ದೆ, ಅದನ್ನು ನೋಡ್ಕೊಂಡು ಹೋಗೋಣ. ಯಾಕೆಂದರೆ ಈ ಪದ ಇದೆಯಲ್ಲ, ಒಂದು ಚಮತ್ಕಾರವಾದ ಪದ. ದೇವಾದಿದೇವನೇ ಅನ್ನೋದು ಎಲ್ಲರೂ ಕಾಂಟ್ರವರ್ಷಿಯಲ್ ಮಾಡ್ಕೊಳ್ಳೋ ಅಂಥದ್ದು, ಅಂದರೆ ವಾದ ವಿವಾದಕ್ಕೆ ಈಡಾಗುವಂಥದ್ದು. ಆಧ್ಯಾತ್ಮಿಕ ವಿಚಾರದಲ್ಲಿ ಎಲ್ಲರೂ ಅವರವರು ನಮಸ್ಕಾರ ಮಾಡ್ತಾ ಇರೋದು, ಅವರವ್ರು ನಮನ ಮಾಡ್ತಾ ಇರೋ ದೇವರನ್ನೇ ದೇವಾದಿದೇವ ಅಂತ ಹೇಳ್ತಾರೆ. ಆದರೆ ತತ್ವ ಗೊತ್ತಾಗಬೇಕು. ತತ್ವ ಅಂತ ಹೇಳಿದ್ರೆ ಸತ್ಯ, ಸತ್ಯಾಂಶ. ಆ ಪರತತ್ವದ ವಿಚಾರ ಒಂದು ಸ್ವಲ್ಪ ತಿಳ್ಕೊಂಡು ಆಮೇಲೆ ತೂಮಣಿ ಮಾಡುತ್ತೆ ಆ ಪಾಶರಕ್ಕೆ ಹೋಗೋಣ. ಇಲ್ಲಿ ದೇವಾದಿದೇವನೇ ಚಂದ್ರನಾಂ ಸೇವಿತ್ತಾಲ್, ಪೂರ್ತಿ ಪಾಶ್ರ ಹೇಳಲ್ಲ, ಟೈಮ್ ತಗೊಳತ್ತೆ ಅಂತ. தேவாதிதேவனை சென்று நாம் சேவித்தால் ஆஹா என்று ஆராய்ந்து அருளேலோர் ಎಂಬಾವಾಯ್. ನಾವು ಆ ಕೀಳ್ವಾನಮಲ್ಲಿ ನೋಡಿದ್ವಿ,
ಹೇಗೆ ದಹರ ವಿದ್ಯೆಯನ್ನು ಹೇಳಿದ್ಲು, ಹಾಗೆಯೇ ನಿತ್ಯ ವಿಭೂತಿ ಲೀಲಾ ವಿಭೂತಿಗಿರೋ ವ್ಯತ್ಯಾಸಗಳನ್ನು ನಮಗೆ ತಿಳಿಸ್ಕೊಟ್ರು. ಹಾಗಾಗಿ ಆತ್ಮವನ್ನೇ ಕೈವಲ್ಯವನ್ನೇ ನಾವು ಅರಸಿಬಿಡಬಾರ್ದು, ತಪ್ಪುದಾರಿಗೆ ಹೋಗ್ಬಿಡಬಾರ್ದು ಅಂತ ಹೇಳಿ ಎಚ್ಚರಿಸಿದ್ಲು. ಸರಿ, ಯಾರನ್ನು ಹಾಗಾದರೆ ನಾವು ನಮಸ್ಕಾರ ಮಾಡಬೇಕು, ಯಾರಿಗೆ ನಾವು ಕೈಂಕರ್ಯ ಮಾಡಬೇಕು, ಯಾರಿಗೆ ನಾವು ದಾಸಭೂತರಾಗಿರಬೇಕು ಅಂತ ಹೇಳಿದಾಗ ಇಲ್ಲಿ ದೇವಾದಿದೇವನೇ ಅಂತ ಹೇಳಿದ್ನು. ಆ ದೇವನಿಗೆ ಆದಿಯಾಗಿರೋ ದೇವ ಯಾರು ಅಂತ. ஒன்றும் தேவும் மத்தும் யாது இல்லா அன்றே நான் முகனை ಪಡೈತಾನ್ ಉಂದಿ ಮೇಲ್. ನಮ್ಮಳ್ಳವರು ಹಾಡ್ತಾರೆ, ಒಂದು ಕಾಲದಲ್ಲಿ ಏನೂ ಇರಲಿಲ್ವಂತೆ, ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗಿಬಿಟ್ಟು ಎಲ್ಲ ಚೇತನ ಅಚೇತನ ಪದಾರ್ಥಗಳನ್ನೆಲ್ಲ ಭಗವಂತ ಮಹಾಪ್ರಳಯ ಕಾಲದಲ್ಲಿ ನುಂಗಿಬಿಟ್ಟು ದೊಡ್ಡ ದೊಡ್ಡ ಬೆಟ್ಟ, 33 ಕೋಟಿ ದೇವತೆಗಳು, ದೇವ ಮನುಷ್ಯ ತ್ರಿಯಕ್ ಸ್ಥಾವರಗಳಿಗೆ ಯಾವುದಕ್ಕೆ ಮೋಕ್ಷ ಆಗಿಲ್ವೋ ಪ್ರಕೃತಿ ಮಂಡಲದಲ್ಲಿ ಇರೋವಂಥ ಎಲ್ಲನೂ ಅನಂತ ಕೋಟಿ ಬ್ರಹ್ಮಾಂಡವನ್ನು ಸೂಕ್ಷ್ಮ ರೂಪದಲ್ಲಿ ನುಂಗ್ಬಿಡ್ತಾನೆ. ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂಥ ಒಂದು ಕೆಲಸ ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಾಧ್ಯನೇ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ಅಷ್ಟು ವಿವರವಾಗಿ ಎಲ್ಲವನ್ನು ಹೇಳಿದಾಗಲೂ ಕೂಡ ಅರ್ಜುನ ಹೇಳ್ತಾನೆ, ನನಗೇನೋ ಸ್ವಲ್ಪ ಅರ್ಥ ಆದಂಗಿತ್ತು, ಆದರೆ ಇವಾಗೇನು ಅರ್ಥ ಆದಂಗಿಲ್ಲ, ಅದನ್ನು ನೀನು ತೋರಿಸ್ಕೊಡು ನನಗೆ. ನೀನೇ ಎಲ್ಲ ಅಂತ ಹೇಳ್ತಾ ಇದೆಯಲ್ಲ, ನೀನೇ ಬೆಟ್ಟ, ನೀನೇ ಮರ, ನೀನೇ ಹಿಮಾಲಯ, ನೀನೇ ನದಿ, ನೀನೇ ಸಾಗರ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ನನಗೆ ಅರ್ಥನೇ ಆಗ್ತಾ ಇಲ್ಲ ಕಣೋ. ನಿನ್ನ ಮತ್ತೆ ಮಗನ ಥರ ನಾನು ವ್ಯವಹಾರ ಮಾಡಿಬಿಟ್ನಲ್ಲ, ನನಗೆ ಅರ್ಥ ಆಗಲ್ಲ, ನನಗೆ ಅರ್ಥ ಆಗೋ ಥರ ತೋರಿಸ್ಕೊಡು ಅಂತ ಹೇಳಿದಾಗ ವಿಶ್ವರೂಪವನ್ನು ತೋರಿಸ್ತಾನೆ. ಆ ವಿಶ್ವರೂಪವನ್ನು ತೋರಿಸಿದಾಗ 33 ಕೋಟಿ ದೇವತೆಗಳು ಅವನಲ್ಲೇ ಇರೋ ಥರ, ಮತ್ತು ಎಲ್ಲರೂ ಮುಗಿದು ಹೋಗ್ಬಿಡೋ ಥರ, ಅವನ ಬಾಯಿಂದ ಮೃತ್ಯು ಕೂಡ ಎಲ್ಲವನ್ನು ನುಂಗಿದಾಗ ಕೊನೆಯಲ್ಲಿ ಮೃತ್ಯು ದೇವತೆ ಇರುತ್ತಲ್ಲ, ಅದನ್ನು ಉಪಶೇಷನ ಅಂತ, ಉಪ್ಪಿನಕಾಯಿ ಥರ ಅವನನ್ನು ಕೂಡ ನುಂಗ್ಬಿಡ್ತಾನೆ ಒಳಗೆ. ಆವಾಗ ಅದನ್ನೆಲ್ಲ ತೋರಿಸ್ಕೊಡ್ತಾನೆ. ಸೃಷ್ಟಿ ಹೇಗೆ ಮಾಡ್ತಾನೆ, ಪ್ರಳಯ ಹೇಗೆ ಮಾಡ್ತಾನೆ, ಎಲ್ಲವನ್ನು ಹೇಗೆ ಇದು ಸ್ಥಿತಿಯಾಗಿ ಇಟ್ಕೊಂಡಿರ್ತಾನೆ, ಎಲ್ಲವನ್ನು 33 ಕೋಟಿ ದೇವತೆಗಳು ಮಾಡೋ ಕೆಲಸಗಳನ್ನು ಎಲ್ಲನೂ ವಿಶ್ವರೂಪದಲ್ಲಿ ತೋರಿಸ್ತಾನೆ. ಅನೇಕ ಬಾಹೂದರ ವಕ್ರ ನೇತ್ರಂ, ಎಷ್ಟೆಷ್ಟೋ ಕಣ್ಣುಗಳು, ಎಷ್ಟೆಷ್ಟೋ ಆಯುಧಗಳು, ಎಲ್ಲವನ್ನು ತೋರಿಸ್ತಾನೆ. ತುಂಬ ಆಶ್ಚರ್ಯ ಆಗ್ಬಿಟ್ಟು, ಸಾಕು ನನಗೆ ತಲೆ ತಿರ್ಗೋಗ್ಬಿಡ್ತಾ ಇದೆ, ನೀನು ವಾಪಸ್ ಉಪಸಂಹಾರ ಮಾಡ್ಕೊಂಬಿಡು ನಿನ್ನ ಇದು ವಿಶ್ವರೂಪ, ನೀನು ಮುಂಚೆ ಹೇಗಿದೆಯೋ ಚತುರ್ಭುಜದೊಂದಿಗೆ ಹಾಗೆ ನನಗೆ ಸೇವೆ ಕೊಟ್ಬಿಡಪ್ಪ ಸಾಕು ಅಂತ ಹೆದರ್ಕೊಂಡ್ಬಿಡ್ತಾನೆ ಅರ್ಜುನ. ಯಾಕೆ ಹೆದರ್ಕೊಳ್ತಾನೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ವ್ಯವಹಾರ ಮಾಡಿಬಿಟ್ನಲ್ಲ ಇವನು. ಭೋಜನ ಶಯ್ಯಾಸು ಅಂದರೆ ಊಟ ಮಾಡೋವಾಗ, ನಿದ್ದೆ ಮಾಡೋವಾಗ ಜೊತೆಗೆ ಒಳ್ಳೆ ಫ್ರೆಂಡ್ ಥರ, ಸಖನ್ ಥರ ಎಲ್ಲ ನಾನು ಬಾರೋ ಹೋಗು ಅಂತೆಲ್ಲ ಹೇಳ್ಬಿಟ್ನಲ್ಲ, ನೀನು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತಿಲ್ಲ ಅಂತ. ಯಾರಾದರೂ ಒಬ್ಬರನ್ನ ಪರಿಚಯ ಆಗುತ್ತೆ ಅಂತ ಇಟ್ಕೊಳ್ಳಿ, ಸುಮಾರು ದಿವಸ ಅವ್ರನ್ನ ತುಂಬ ಫ್ರೆಂಡ್ ಆಗಿ, ಜಾಸ್ತಿ ಅವ್ರ ಬಗ್ಗೆ ಏನು ಗೊತ್ತಿರಲ್ಲ, ಆದರೆ ಸ್ನೇಹಿತರಾಗಿ ಚೆನ್ನಾಗಿ ವ್ಯವಹಾರ ಮಾಡ್ತಿರ್ತಾರೆ. ಒಂದು ದಿವಸ ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. ನೋಡಿದ್ರೆ ಅವ್ರು ಯಾರೋ ದೊಡ್ಡ ವ್ಯಕ್ತಿ, ದೊಡ್ಡ ಇಂಡಸ್ಟ್ರಿ ಓನರೋ ಏನೋ, ಆ ಥರ ಒಂದು ದೊಡ್ಡ ಬಂಗ್ಲ ಕರ್ಕೊಂಡೋಗ ನಿಮ್ಗೆ ಹೇಗೆ ಒಂಥರ ದಿಗ್ಭ್ರಾಂತ ಆಗ್ಬಿಡುತ್ತೆ. ಅಯ್ಯೋ ನಾನು ಯಾರು, ಎಲ್ಲೋ ಒಂದು ಪಾರ್ಕಲ್ಲಿ ಎಲ್ಲೋ ಸಿಕ್ಬಿಟ್ಟು ಒಂದು ಫ್ರೆಂಡು ವ್ಯವಹಾರ ಬನ್ನಿ ಹೋಗಿ ಮಾತಾಡ್ಸಿದ್ರೆ ಇವ್ರು ಇಷ್ಟು ದೊಡ್ಡವರ, ಎಷ್ಟು ಸರಳವಾಗಿ ಹೇಗೆ ಸೌಶೀಲ್ಯವಾಗಿ ನನ್ನ ಹತ್ರ ವ್ಯವಹಾರ ಮಾಡಿದ್ರಲ್ಲ ಅಂತ ಆಶ್ಚರ್ಯ ಆಗ್ಬಿಡುತ್ತೆ, ಒಂದು ದಿಗ್ಭ್ರಮೆ ಆಗ್ಬಿಡುತ್ತಲ್ಲ. ಅರ್ಜುನನಿಗೆ ಹಾಗೆ ಆಯಿತು. ಅಯ್ಯೋ ನನ್ನ ಸೋದರತ್ತೆ ಮಗ ಅಂದ್ಕೊಂಡು ಇಷ್ಟು ಸುಲಭವಾಗಿ ವ್ಯವಹಾರ ಮಾಡಿಬಿಟ್ನಲ್ಲ ನಾನು, ಭಯ ಆಗ್ತಾಯಿದೆ, ಏನು ಅಪಚಾರ ಪಟ್ಟನು ಭಗವಂತನ ಜೊತೆಯಲ್ಲಿ, ಅದಕ್ಕೆಲ್ಲ ನೀನು ಕ್ಷಮೆ ಮಾಡು ಅಂತ ಪುನಃ ನಮಸ್ಕಾರ ಮಾಡ್ತಾನೆ. ವಿಶ್ವರೂಪ ಸೇವೆ ತೋರಿಸಿದಾಗ ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡ್ತಾನೆ, ಮತ್ತೆ ನಮಸ್ಕಾರ ಮಾಡ್ತಾನೆ. ಎಲ್ಲಿ ನೋಡ್ತಾನೆ ಹೊಸದಾಗಿ ತೋರಿಸ್ತಾನೆ ಇದ್ದಾನಂತೆ. ಇನ್ನೂ ಅದರಲ್ಲಿ ಮತ್ತೆ ಮುಂದ್ಗಡೆ ಬರ್ತಾನೆ, ಅಲ್ಲೊಂದು ನಮಸ್ಕಾರ ಮಾಡ್ತಾನೇ ಇದ್ದಾನೆ. ಆಯುಧಗಳನ್ನು ನೋಡ್ತಾನೆ, ಆಯುಧಗಳನ್ನ ಅವನು ಕ್ಷತ್ರಿಯ ಬೇರೆ, ಆ ಥರ ಆಯುಧಗಳೆಲ್ಲ ಅವನ ಜನ್ಮದಲ್ಲೇ ನೋಡಿರಲಿಲ್ವಂತೆ, ಅಂಥ ಆಯುಧಗಳೆಲ್ಲ ಇಟ್ಕೊಂಡಿದ್ದಾನೆ ಭಗವಂತ. ಆಶ್ಚರ್ಯ ಆಗ್ಬಿಟ್ಟು ಹಾಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾನಂತೆ. ಪುನಃ ಸಂಸ್ಕೃತ್ಯ ಪುನಃ ಹಾಗೆ. ಯಾಕೆಂತ ಹೇಳಿದ್ರೆ ಸಾಲದು ಅವನಿಗೆ, ಎಷ್ಟು ನಮಸ್ಕಾರ ಮಾಡಿದ್ರು ಅಷ್ಟು ದೊಡ್ಡ ವ್ಯಕ್ತಿ ಅವನು. ದೇವಾದಿದೇವನೇ ಚಂದ್ರನಾಂ ಸೇವಿತ್ತಾಲ್, ಅದನ್ನೇ ಅವಳು ತೋರಿಸ್ಕೊಡೋದು. ಈ ಕೊಪ್ಪು ಉಳಿಲ್ ಎಳ್ಕಮಲಯಮ್ಮಾನಾರ್ ಆಳ್ವಾರ್ಗಳು ಹಾಡ್ತಾರೆ. ಏನು ಇಲ್ಲದೆ ಇರೋ ದಿವಸ ಅವನು ಹೇಗೆ ಸೃಷ್ಟಿ ಮಾಡ್ದ ಅಂತ ಹೇಳಿದ್ರೆ, ಕೊಪ್ಪುಳ್ ನಾಭಿ ಕಮಲದಲ್ಲಿ ಒಂದು ಕಮಲ ಬಂತಂತೆ. ನಾನು ಹೇಳಿದೆ ಎಲ್ಲವನ್ನು ನುಂಗ್ಬಿಟ್ಟು ಚಿಕ್ಕ ಮಗುವಾಗಿ ಒಂದು ಆಲಲ್ಲೆ ಮೇಲೆ ಮಲ್ಕೊಂಡಿರ್ಬೇಕಾದ್ರೆ ಎಷ್ಟು ದಿವಸ ಹಾಗೆ ಮಲ್ಕೊಂಡಿದ್ದ ಅಂದರೆ, ಉಳಿದೋರು ಉಳಿ ಅಂತಾರೆ. ಉಳಿ ಅಂದರೆ ಯುಗಾಂತರ ಅಂತೆ, ಲೆಕ್ಕನೇ ಇಲ್ಲ ಎಷ್ಟು ದಿವಸ. ಅವಾಗ ಎಬ್ಬಿಸ್ತಾಳೆ. ಯಾರು ಎಬ್ಸೋದು ಅಂತ ಹೇಳಿದ್ರೆ ಲಕ್ಷ್ಮಿ. ಹೇಗೆ ಎಬ್ಸೋದು ಅಂದರೆ, ತಟಸ್ಥವಾಗಿ ಆ ಪ್ರಳಯ ಜಲದ ಮೇಲೆ ಒಂದು ಎಲೆ ಮೇಲೆ ಮಲ್ಕೊಂಡಿರ್ತಾನಲ್ಲ, ಅವಾಗ ಯಾವ ಚಟುವಟಿಕೆನೂ ಇರೋದಿಲ್ಲ.
ಯಾವ ಸೃಷ್ಟಿ ಕಾರ್ಯ ಲಯ ಕಾರ್ಯ ಏನೂ ಇರಲ್ಲ, ತಟಸ್ಥವಾಗಿರುತ್ತೆ. ಯಾಕಂದರೆ ಸತ್ವ ರಜಸ್ ತಮಸ್ಸು ಆ ಜಲ ಇರುತ್ತಲ್ಲ ಅದೆಲ್ಲ ಈಕ್ವಲ್ ಆಗಿರುತ್ತೆ, ಎಲ್ಲ ಸಮನಾಗಿರುವಾಗ ಆ ಜಲ ಅಲ್ಲಿ ಏನು ಚಟುವಟಿಕೆ ಇರೋದಿಲ್ಲ. ಅವಾಗ ಹೇಳ್ರಿ ಯಾಕೆ ಹೀಗೆ ಮಲ್ಕೊಂಡಿದ್ದೀರಾ ಅಂತ. ಎಲ್ಲ ಕರ್ಮಗಳು ಪುಣ್ಯಗಳು ಎಲ್ಲ ಅಂಟ್ಕೊಂಡಿರುತ್ತೆ ಭಗವಂತನ ಹೊಟ್ಟೆಯಲ್ಲಿರೋ ಜೀವಾತ್ಮಗಳಿಗೆಲ್ಲ. ಮೋಕ್ಷ ಆಗದೇ ಇರೋವಂಥ ಜೀವಾತ್ಮಗಳಿಗೆ ಅವೆಲ್ಲ ಹೊಟ್ಟೆಯಲ್ಲಿರುತ್ತೆ, ಆದರೆ ಕ್ಷೇಮವಾಗಿರುತ್ತೆ. ಭಗವಂತನ ಹೊಟ್ಟೆಯಲ್ಲಿ ಕ್ಷೇಮವಾಗಿರುತ್ತೆ. ಇವಾಗ ಯಾರಾದರೂ ಒಬ್ಬರು ಮನೇಲಿ ದೊಡ್ಡವರಿದ್ದಾರೆ ಅಂದರೆ ನಮ್ಮ ಮಕ್ಕಳಿಗೆಲ್ಲ ಒಂಥರ ಕ್ಷೇಮ, ಬಾಗಿಲು ತಟ್ಟಿದ್ರೆ ಅವ್ರು ನೋಡ್ತಾರೆ, ಹಸಿವಾದಾಗ ಊಟ ಕೊಡ್ತಾರೆ, ನಮ್ಮ ಪಾಡಿಗೆ ನಾವು ಫೋನ್ ಹೋಗಿರೋ ಏನಾದರೂ ನೋಡ್ಕೊಳ್ಬೋದು, ಯೋಚನೆಯೇ ಇಲ್ವಲ್ಲ. ಆ ಥರ ಹೊಟ್ಟೆ ಒಳಗಿರೋವ್ರಿಗೂ ಎಲ್ಲ ಜೀವಾತ್ಮಗಳಿಗೂ ಚರಾಚರ ವಸ್ತುಗಳಿಗೆಲ್ಲ ನೆಮ್ಮದಿ ಇರುತ್ತೆ. ಯಾಕಂದರೆ ಭಗವಂತ ಅದನ್ನು ನಿಧಾನ ಅಂತ ಹೇಳ್ತಾರೆ. ಇವಾಗ ನಿಲ್ದಾಣ ಅಂತ ಒಂದು ಪದ ಉಪಯೋಗಿಸ್ತೀವಲ್ಲ, ಹಾಲ್ಟ್, ಅಲ್ಲಿ ಯಾಕಂದರೆ ಯಾವ ಚಟುವಟಿಕೆ ಇಲ್ಲದೆ ಅಲ್ಲಿ ಹಾಗೆ ಇರುತ್ತೆ, ತಟಸ್ಥವಾಗಿರುತ್ತೆ. ಆವಾಗ ಲಕ್ಷ್ಮಿ ಬಂದು ಮಧ್ಯದಲ್ಲಿ ಹೇಳೋದು, ಇಲ್ಲ ಪಾಪ ರೀ ಅವರೆಲ್ಲ ಇದರ ತಾತ್ಕಾಲಿಕ, ಟೆಂಪ್ರರಿ, ಅವ್ರು ಚೆನ್ನಾಗಿದ್ದಾರೆ, ಸುಖವಾಗಿದ್ದಾರೆ, ಏನೂ ಆಗಲ್ಲ ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆಯಲ್ಲಿರೋವ್ರಿಗೂ ಹಾಗಿರ್ತಾರೆ. ಮತ್ತೆ ಸೃಷ್ಟಿ ಮಾಡಿದಾಗ ಅವ್ರ ಕರ್ಮ, ಅವ್ರ ಪುಣ್ಯ, ಅವ್ರ ಪಾಪ ಎಲ್ಲ ಅವ್ರು ಅನುಭವಿಸ್ಲೇಬೇಕು. ಹೇಳಿ ನೀವು ಸೃಷ್ಟಿ ಮಾಡಿ ಎಲ್ರಿಗೂ ಒಂದು ಅವಕಾಶ ಕೊಡಬೇಕು, ಅವರೆಲ್ಲ ಉತ್ತೀರ್ಣರಾಗಬೇಕು ಅಂತ ಹೇಳಿದಾಗ ಸ್ವಲ್ಪನೇ ಮೈಯನ್ನು ಹೀಗೆ ಅಳ್ಳಾಡಿಸ್ತಾನಂತೆ. ಅವಾಗ ಅಳ್ಳಾಡಿಸಿದಾಗ ಸತ್ವರಜಸ್ ತಮಸ್ಸೆಲ್ಲ ಏರ್ಪೇರಾಗುತ್ತೆ. ಏರ್ಪೇರಾದಾಗ ಸೃಷ್ಟಿ ಶುರು ಆಗುತ್ತೆ. ಇವಾಗ ನೋಡ್ಕೊಳ್ಳಿ, ಎಲ್ಲರನ್ನ ಯಾರು ಸೃಷ್ಟಿ ಮಾಡೋದು ಅಂದರೆ ದೇವಾದಿದೇವನೇ, ಇವನೇನೆ. ಈ ಸೃಷ್ಟಿ ರಹಸ್ಯವನ್ನು ನೋಡಬೇಕು ಅಂತ ಮಾರ್ಕಂಡೇಯರು ತಪಸ್ ಮಾಡ್ತಾರೆ. ಮೃಕಂಡ ಮಹರ್ಷಿಗೆ ಒಬ್ಬ ಮಗ, ಅವನಿಗೆ 16 ವಯಸ್ಸು ಆಯಸ್ಸು ಅಂತಿದ್ದಾಗ ಅವನು ಶಿವನನ್ನು ಕುರಿತು ತಪಸ್ ಮಾಡಿ ಆಯಸ್ಸನ್ನು ಪಡ್ಕೊಂಡು ಚಿರಂಜೀವಿ ಆಗ್ತಾನೆ. ಆದರೆ ಅವನಿಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ. ಶಿವ ಬಂದು ಮತ್ತೆ ಶಿವನನ್ನು ಕುರಿತು ತಪಸ್ ಮಾಡಿ, ಈ ಸೃಷ್ಟಿಯೆಲ್ಲ ಹೇಗೆ, ಯಾಕೆ ನನಗೆ ಕಡಿಮೆ ಆಯಸ್ಸಿತ್ತು, ನೀನು ಯಾಕೆ ಇವಾಗ ಮತ್ತೆ ಜಾಸ್ತಿ ಕೊಟ್ಟೆ, ಇದಕ್ಕಿಂತ ಆಚೆ ಏನು, ಸಾವಿನಿಂದ ಆಚೆ ಏನಿದೆ ಅಂತೆಲ್ಲ ಕೇಳಿದಾಗ, ಸೃಷ್ಟಿ ರಹಸ್ಯ ನಾನು ತಿಳ್ಕೊಳ್ಬೇಕಲ್ಲ ಅಂದಾಗ, ನಾನು ತೋರ್ಸೋಕ್ಕಾಗಲ್ಲ, ಸೃಷ್ಟಿ ರಹಸ್ಯ ತಿಳ್ಕೊಳ್ಬೇಕಾದ್ರೆ ನೀನು ನಾರಾಯಣನ್ನೇ ನಿನಗೆ ತೋರಿಸ್ಕೊಡ್ಬೇಕು ಅಂತ ಹೇಳ್ತಾನೆ. ನಾರಾಯಣನ ಕುರಿತು ತಪಸ್ ಮಾಡ್ತಾ ಇದ್ದಾಗ ಮಾರ್ಕಂಡೇಯರು ಕಣ್ಣು ಮುಚ್ಕೊಂಡಿರ್ತಾರೆ. ಸುತ್ತಲೂ ಜಲ ಆವರ್ತ ಆಗ್ಬಿಡುತ್ತಂತೆ, ಒಂದು ಜಲಪ್ರಳಯ. ಎಷ್ಟು ಜಲ ಆವರ್ತ ಆಗ್ಬಿಡುತ್ತೆ ಅಂದರೆ ಆ ಜಲದ ಮೇಲೆ ಒಂದು ಆಲಲ್ಲಿ ತೇಲ್ಕೊಂಡು ಬರುತ್ತೆ, ಅದರಲ್ಲಿ ಒಂದು ಮಗು ಇರುತ್ತೆ. ಅಯ್ಯೋ ಮಗು ಇಷ್ಟು ಈ ಥರ ಒಂದು ನೆರೆ ತುಂಬ ಮೇಲ್ಮೇಲೆ ಬರ್ತಾ ಇದೆಯಲ್ಲ, ಮುಳುಗಿಳಕ್ಕೆ ಹೋಗ್ಬಿಡುತ್ತೇನೋ ಅಂತ ನೋಡಿದ್ರೆ ಮುಳುಗಲ್ವಂತೆ. ಆ ಮಗು ಬಾಯಿ ಅಂತ ತೆಕ್ಕೊಂಡಿರುತ್ತೆ, ಎಲ್ಲ ನೀರು ಅದರೊಳಗೆ ಹೋಗ್ಬಿಡುತ್ತಂತೆ. ಇಲ್ಲಿ ಎತ್ತರವಾಗಿ ಕೂತ್ಕೊಂಡಿದ್ದಾರೆ, ಮಾರ್ಕಂಡೇಯರು ನೀರಲ್ಲಿ ಮುಳುಗೋಗ್ಬಿಡ್ತಾರೆ. ಅಯ್ಯೋ ಇನ್ನೇನು ನಾನು ಮುಳುಗೋಗ್ತಾ ಇದ್ದೀನಲ್ಲ, ನಾನು ಮುಳುಗೋಗ್ತಿದ್ದಿಲ್ಲ, ಆ ಮಗು ಅಂತ ಅಂದ್ಕೊಳ್ತಾ ಇರ್ತಾರೆ. ಇವರು ಆ ಮಗು ಬಾಯಲ್ಗೆ ಒಳಗೆ ಹೊಟ್ಟೋಗ್ತಾರೆ. ಮಗು ಬಾಯಲ್ಗೆ ತಾತ ಅಂತ ಕರೆಯುತ್ತಂತೆ. ಏನು ಅಂತ ನೋಡಿದ್ರೆ ಬಾಯ ಅಂತ ತೆಕ್ಕೊಂಡಿದೆ. ಮಾರ್ಕಂಡೇಯರು ಒಳಗಡೆ ಹೊಟ್ಟೋದು. ಒಳಗಡೆ ಹೋದರೆ ಆ ಮಗು ಎಷ್ಟು ಚಿಕ್ಕದು. ಮಾರ್ಕಂಡೇಯರು ಹೇಗೆ ಹೋಗ್ಬೋದು ಅಂದರೆ ಗಂಟಾವತಾರ ಹೇಳಿದ್ನಲ್ಲ ಅದೇ ಥರ ಎಲ್ಲ ವಿಸ್ಮಯಕಾರಿ ಸಂಗತಿಗಳು ಇದೆ ಎಲ್ಲ. ಆವಾಗ ಒಳಗಡೆ ಹೋದಾಗ ಇನ್ನೂ ವಿಸ್ತಾರವಾಗಿದೆಯಂತೆ ಲೋಕ. ಭಗವಂತನ ಪುಟಾಣಿ ಹೊಟ್ಟೆ ಒಳಗೆ ಎಷ್ಟು ವಿಸ್ತಾರವಾಗಿದೆ ಅಂದರೆ ದೊಡ್ಡ ದೊಡ್ಡ ಬೆಟ್ಟಗಳು, ಹಿಮಾಲಯ ಥರ ಬೆಟ್ಟಗಳು, ಸಾಗರಗಳು, ಸಪ್ತ ಸಾಗರಗಳು ಎಲ್ಲ ಇದೆ. ಬ್ರಹ್ಮ ರುದ್ರಾದಿ ದೇವತೆಗಳು ಎಲ್ಲ 33 ಕೋಟಿ ದೇವತೆಗಳು ಇದ್ದಾರಂತೆ. ಎಲ್ಲ ನೋಡ್ತಾರೆ. ಎಲ್ಲ ಹೇಗೆ ಅಂತ ಹೇಳಿದ್ರೆ ಚೇತನ ಅಚೇತನ ಪದಾರ್ಥಗಳೆಲ್ಲ ಮೇಲೋಗರೆಯಾಗಿ ಒಟ್ಟಿಗೆ ಇದ್ದಾರಂತೆ, ವ್ಯತ್ಯಾಸವೇ ಇಲ್ಲದೆ. ಚೇತನ ಅಂದರೆ ಎಷ್ಟು ದೊಡ್ಡದು, ಅದಕ್ಕೆಲ್ಲ ಜೀವಾತ್ಮ ಇದೆ. ವಸು ರುದ್ರ ಆದಿತ್ಯಗಳೆಲ್ಲ ಅವರು ಎಷ್ಟು ದೊಡ್ಡವರು. ಅವರೆಲ್ಲ ಅಚೇತನದ ಪದಾರ್ಥದ ಜೊತೆಗೆ ಪಕ್ಕದಲ್ಲಿ ಹಾಗೆ ಸುಮ್ಮನೆ ಇದ್ದಾರಂತೆ. ಯಾಕಂದರೆ ಹೊಟ್ಟೆಯಲ್ಲಿರುವಾಗ ತಟಸ್ಥವಾಗಿರುತ್ತೆ. ಅದನ್ನು ನೋಡ್ಬಿಟ್ಟು ತುಂಬ ಆಶ್ಚರ್ಯ ಆಗ್ಬಿಡುತ್ತಂತೆ. ಇವರು ಸೃಷ್ಟಿ ರಹಸ್ಯ ನೋಡಬೇಕು ಅಂತಿದ್ರಲ್ಲ, ಅದನ್ನೇ ಅಲ್ಲಿ ತೋರಿಸ್ಕೊಡ್ತಾನೆ ಮಾರ್ಕಂಡೇಯರಿಗೆ. ಅವ್ರ ಹೊಟ್ಟೆಯೊಳಗೆ ಹೋದಾಗ ಎಲ್ಲರೂ ಒಂದೇ ಅಂತ. ಭೋಗ ಯಾರ್ಯಾರು ಏನು ಭೋಗ ಅನುಭವಿಸ್ತಾರಲ್ಲೋ ಆ ಭೋಕ್ತ ಯಾರು ಅಂತ ಹೇಳಿದ್ರೆ ಭಗವಂತನೇ. ಅದ್ರ ಒಳಗಡೆ ನೋಡ್ತಾನೆ. ಆ ಥರ ಸೃಷ್ಟಿಯನ್ನು ಉಂಟು ಮಾಡ್ತಾನೆ. ಒಪ್ಪು ಎಳಿ ಕಮಲ ನಾರಾಯಣನ್ ಪಡೈತಾನ್ ನಾನ್ ಮೋಹನೇ. ತಿರುಮೈಶಾಳ್ವಾರು ನಾನ್ಮೋಹನ್ ತಿರುವಂದಾದಿನಲ್ಲಿ ಬರೀತಾರೆ. ಪೂರ್ತಿ ಸೃಷ್ಟಿ ಹೇಗಾಯಿತು ಏನಾಯಿತು ಅಂತ ಹೇಳ್ಬಿಟ್ಟು ನಾನ್ಮೋಹನ್ ತಿರುವಂದಾದಿ 100 ಹಾಡು ಅದರಲ್ಲಿ ಎಲ್ಲ ತೋರಿಸ್ಕೊಡ್ತಾರೆ. ನಾರಾಯಣನ್ ಪಡೈತಾನ್ ನಾನ್ ಮೋಹನೇ, ನಾನ್ ಮೋಹಂತಾನ್ ಶಂಕರನೇ ಪಡೈತಾನ್. ಆ ನಾನ್ ಮೋಹನ್ ಚತುರ್ಮುಖ ಬ್ರಹ್ಮ ಅವನಿಗೆ ಆ ಭ್ರುಕುಟಿ ಹೀಗೆ ಇದು ಮಾಡಿದಾಗ ಅಲ್ಲಿಂದ ಒಂದು ಊರ್ಜೆ ಬರುತ್ತೆ, ಅಲ್ಲಿಂದ ರುದ್ರನ ಅವತಾರ ಆಗುತ್ತೆ. ಈ ಥರ ಒಬ್ಬೊಬ್ಬರೇ. ಆಮೇಲೆ ಅಷ್ಟವಸು, ಏಕಾದಶ ರುದ್ರ, ದ್ವಾದಶ ಆದಿತ್ಯ, ಅಶ್ವಿನಿ ದೇವತೆಗಳು ಇವರೆಲ್ಲ ಒಟ್ಟುಗೂಡಿ 33 ಕೋಟಿ ದೇವತೆಗಳು, 33 ಹೆಡ್ ಕೆಳಗಡೆ ಒಬ್ಬೊಬ್ಬರ ಕೆಳಗೆ 1 ಕೋಟಿ ದೇವತೆಗಳು ಉಂಟು ಮಾಡ್ತಾರೆ. ಸಪ್ತ ಋಷಿಗಳು, ಗಿಡ ಮರ ಇವೆಲ್ಲವನ್ನು ಉಂಟು ಮಾಡ್ತಾರೆ. ಇದಕ್ಕೆಲ್ಲ ಆದಿಯಾಗಿ ಯಾರಿದ್ದಾರೆ ಅಂತ ಹೇಳಿದ್ರೆ ದೇವ ಅಧಿದೇವನೇ.
ಅಲ್ಲಿ ಮಲ್ಕೊಂಡು ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮನನ್ನು ಉಂಟು ಮಾಡ್ತಾನಲ್ಲ, ಇವನೇನೆ. ಎಲ್ಲ ದೇವರಿಗಿಂತ ಮುಂಚೆ ಯಾರಿದ್ರು ಅಂತ ಹೇಳಿದ್ರೆ ಇವನೇ. ಆದಿ ಅಂದರೆ ಮುಂಚೆ ಯಾರಿದ್ರು ಅಂತ. ಹೀಗೆ ಚತುರ್ಮುಖ ಬ್ರಹ್ಮನಿಗೆ ಓಂಕಾರ ಕೊಡಬೇಕಾದ್ರೆ ಅದನ್ನು ವಿಸ್ತಾರವಾಗಿ 4 ವೇದಗಳನ್ನು ಪಡ್ಕೊಳ್ತಾನೆ. ಅದಕ್ಕಿಂತ ಮುಂಚೆ ಚತುರ್ಮುಖ ಬ್ರಹ್ಮನಿಗೆ ಓಂಕಾರವನ್ನು ಉಪದೇಶ ಮಾಡಬೇಕಾದ್ರೆ ಆಸನ ಬೇಕು. ಅಲ್ಲಿ ಏನಿರಲ್ಲ. ಅವಾಗೇನು ಮಾಡ್ತಾನೆ, ಸಂಕಲ್ಪದಿಂದ ನೀರಲ್ಲಿ ಒಂದು ದರ್ಬೆಯನ್ನು ಸೃಷ್ಟಿ ಮಾಡ್ತಾನೆ. ಈ ದರ್ಬೆ ಇದೆಯಲ್ಲ, ಅದು ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ದಲ್ಲ, ಅದು ಪರಬ್ರಹ್ಮ ಸೃಷ್ಟಿ ಮಾಡಿದ್ದು. ಪರಬ್ರಹ್ಮ ಸೃಷ್ಟಿ ಮಾಡಿದ್ದು ಆದಿ. ಅದಕ್ಕೆ ದೇವ ಆದಿದೇವನೇ ಆ ದರ್ಬೆ ಅವನು ಸೃಷ್ಟಿ ಮಾಡಿರೋದ್ರಿಂದ ಅದಕ್ಕೆ ಎಷ್ಟು ಒಂದು ಶಕ್ತಿ ಅಂತ ಹೇಳಿದ್ರೆ, ಅಲ್ಟ್ರಾವೈಲೆಟ್ ರೇಸ್ನೆಲ್ಲ ಫಿಲ್ಟರ್ ಮಾಡೋ ಶಕ್ತಿ ಇದೆ. ಗ್ರಹಣ ಕಾಲದಲ್ಲೆಲ್ಲ ನಾವು ಅದನ್ನು ಉಪಯೋಗಿಸ್ತೇವೆ. ಪವಿತ್ರವನ್ನಾಗಿ ಮಾಡಿಕೊಂಡು ಕೈಯಲ್ಲಿ ಹಾಕ್ಕೊಂಡು ಎಲ್ಲ ಶುಭ ಮತ್ತು ಅಶುಭ ಕಾರ್ಯಗಳಿಗೆಲ್ಲ ಉಪಯೋಗ ಆಗುವಂಥದ್ದು ಆ ದರ್ಬೆ. ಅದನ್ನು ಆಸನವಾಗಿ ಕೊಟ್ಟು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿ ಅವನಿಗೆ ವೇದಗಳನ್ನು ಉಪದೇಶ ಮಾಡ್ತಾನೆ. ಆದರೆ ವೇದಗಳನ್ನು ಉಪದೇಶ ಮಾಡೋದು ವ್ಯಷ್ಟಿ ಸೃಷ್ಟಿ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಆದರೆ ಸಮಷ್ಟಿ ಸೃಷ್ಟಿ ಅಂತ ಹೇಳಿದ್ರೆ ಅದಕ್ಕೆ ಮೂಲವಾಗಿ ರಾ ಮೆಟೀರಿಯಲ್ ಬೇಕಲ್ಲ. ಅದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನೇ ಸೃಷ್ಟಿ ಮಾಡೋದು. ಯಾವುದು ಅಂತ ಹೇಳಿದ್ರೆ ಪಂಚಭೂತಗಳು, ವಾಯು, ಬೆಂಕಿ, ಆಕಾಶ, ಭೂಮಿ ಮತ್ತು ಬೆಳಕು, ಇದಿರುತ್ತಲ್ಲ ನೀರು, ಇದನ್ನೆಲ್ಲ ಇವನೇ ಪಂಚಭೂತಗಳನ್ನು ಅವನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಪಂಚತನ್ಮಾತ್ರೆಗಳು. ಪಂಚತನ್ಮಾತ್ರೆ ಅಂತ ಹೇಳಿದ್ರೆ ಈ ಆಕಾಶ ಮತ್ತು ವಾಯು ಇದು ಮಧ್ಯೆ ಇರುತ್ತಲ್ಲ, ಅದೆರಡಕ್ಕೂ ಬ್ರಹ್ಮಸೂತ್ರದಲ್ಲಿ ಎಷ್ಟು ಚೆನ್ನಾಗಿ ಫಾರ್ಮುಲಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 1/8 ಎಲ್ಲ ತೊಗೊಂಡ್ರೆ 1/4 ಆಗುತ್ತೆ. ಆ 1/4 ಜೊತೆಗೆ 3/4 ಸೇರಿದ್ರೆ ಒಂದು ಪಂಚಭೂತ ಆಗುತ್ತೆ. ಆ ಥರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಪರ್ಫೆಕ್ಟಾಗಿ ಕೊಡ್ತಾರೆ ಬ್ರಹ್ಮಸೂತ್ರದಲ್ಲಿ. ಗಾಳಿ ಹೇಗಾಯಿತು, ಭೂಮಿ ಹೇಗಾಯಿತು, ಕೊನೆಯಲ್ಲಿ ಭೂಮಿ ತತ್ವ ಬರುತ್ತೆ. ಈ ಎಲ್ಲ 4 ಪಂಚಭೂತಗಳು ಇರುತ್ತೆ ಒಂದು ಪಂಚಭೂತದಲ್ಲಿ. ಇವಾಗ ನೀರಲ್ಲಿ ಬೆಂಕಿ ಇದೆ ಅಂತ ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ. ನೀರಲ್ಲಿ ಎಲ್ಲಿ ಬೆಂಕಿ ಇದೆ? ನೀರಲ್ಲಿ ಕರೆಂಟ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ ನೋಡಿ, ನೀರಲ್ಲಿ ಬೆಂಕಿ. ಆ ಥರ ಆ ತತ್ವ ಅದರಲ್ಲಿದೆ. ಆ ಥರ ಒಂದೊಂದು ಪಂಚಭೂತದಲ್ಲೂ ಬೇರೆ 4 ಪಂಚಭೂತಗಳು ಇರುತ್ತೆ. ಇದನ್ನೆಲ್ಲ ಸೇರಿಸಿ ಹೇಗೆ ಮಾಡಿದ ಭಗವಂತ ಅಂತ ಹೇಳಿದ್ರೆ, ಸೃಷ್ಟಿ ಮಾಡಿ ಅದನ್ನು ಪಂಚೀಕರಿಸ್ತಾನೆ. ಪಂಚೀಕರಿಸೋದು ಅಂತ ಹೇಳಿದ್ರೆ ತಾನೇ ಅದಕ್ಕೆ ಅಂತರಾತ್ಮನಾಗಿ ಹೋಗ್ತಾನೆ. ಒಂದು ವಸ್ತುವನ್ನು ಹೆಸರಿಟ್ಟು ಕರಿಬೇಕಾದ್ರೆ ಅದರೊಳಗೆ ಭಗವಂತ ಇರ್ತಾನೆ, ಹೊರಗಡೆನೂ ಭಗವಂತ ಇರ್ತಾನೆ. ಈ ಪಂಚೀಕರಿಸೋದು ಅನ್ನೋದು ಒಂದು ತತ್ವ, ಅದನ್ನು ಮಾಡ್ತಾನೆ. ಏನು ಪಂಚೀಕರಿಸೋದು ಅಂತ ಹೇಳಿದ್ರೆ, ನೀರು ತಣ್ಣಗಿರುತ್ತೆ, ನೀರು ಹರಿಯೋದು, ಬೆಂಕಿ ಸುಡುತ್ತೆ, ಗೊತ್ತಿದ್ರೂ ಸುಡುತ್ತೆ, ಗೊತ್ತಿಲ್ಲದೆ ಹೋದ್ರೂ ಸುಡುತ್ತೆ. ಈ ಥರ ವಿಷಯಗಳೆಲ್ಲನೂ ಒಂದೊಂದಕ್ಕೂ ಒಂದೊಂದು ತತ್ವಕ್ಕೂ ಎಲ್ಲ ಕೊಡೋದು ಭಗವಂತನೇ. ಈ ಪಂಚತನ್ಮಾತ್ರೆ ಈ ಪಂಚಭೂತಗಳಿಗೆ ನಡುವೆ ಇರ್ತಲ್ಲ ಅವಾಂತರ ಭೇದ ಅಂತ ಹೇಳ್ತಾರೆ. ಅದಕ್ಕೆ ನಡುವಾಂತರದಲ್ಲಿರುವಂಥದ್ದು ಪಂಚತನ್ಮಾತ್ರೆ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಪ್ರಕೃತಿ, ಮಹತ್ತು ಮತ್ತು ಅಹಂಕಾರ. ಇದೆಲ್ಲ ಸೇರಿದ್ರೆ 24 ಆಗುತ್ತೆ. 24 ತತ್ವಗಳು. ಇದೇನೇ ರಾ ಮೆಟೀರಿಯಲ್. ಇದನ್ನು ಭಗವಂತ ಹಾಗೇ ತೊಗೊಂಡೋಗಿ ಬ್ರಹ್ಮನ ಕೊಡ್ತಾನೆ. ಅದು ಕೊಟ್ರೇ ಅವನು ಸೃಷ್ಟಿಕರ್ತ. ಇಲ್ಲದೆ ಹೋದರೆ ಏನಿಲ್ಲ, ಅವ್ನು ಬರೀ ಫಾರ್ಮುಲಾ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಲ್ಯಾಬ್ರೇಟ್ರಿ ಇರಬೇಕು, ರಾ ಮೆಟೀರಿಯಲ್ ಇರಬೇಕು, ಎಲ್ಲ ಹಾಕಿದ್ರೇ ಬರೋದು. ಇದನ್ನೆಲ್ಲ ತೊಗೊಂಡೋಗಿ ಕೊಡ್ತಾನೆ. ಇಷ್ಟಾಗಿ ಇನ್ನೂ ಒಂದು ನೋಡಿ, ಬ್ರಹ್ಮಸೂತ್ರದಲ್ಲಿ ಇನ್ನೂ ಒಂದು ಆಶ್ಚರ್ಯಕರವಾದ ಸಂಗತಿ ಹೇಳ್ತಾರೆ. ಒಂದು ಮಶಕ ಚಷಕ, ಒಂದು ನೊಣಕ್ಕೆ, ಒಂದು ಸೊಳ್ಳೆಗೆ ಕೂಡ ಕನಸು ಬೀಳುತ್ತಂತೆ. ಆ ಕನಸುಗಳನ್ನೆಲ್ಲ ಯಾರು ಏರ್ಪಡಿಸ್ಕೊಡ್ತಾರೆ ಅಂದರೆ ಸಾಕ್ಷಾತ್ ಪರಬ್ರಹ್ಮ ಅವನೇನೆ. ಪ್ರತಿಯೊಬ್ಬರಿಗೂ ಕನಸಲ್ಲೇ ಬೀಳುತ್ತಲ್ಲ, ಅದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸಾಕ್ಷಾತ್ ಪರಬ್ರಹ್ಮ ಅದನ್ನು ಉಂಟು ಮಾಡ್ತಾನೆ. ಎಷ್ಟು ಕೆಲಸ ಮಾಡ್ತಾನೆ. ನಾವೇನೋ ಒಂದು 2 ಗಂಟೆ ಕಾಲ ಮನೇಲಿ ಕೆಲಸ ಮಾಡೋಕ್ಕೆ, ಬಾಕಿ ಒಂದು 10 ಗಂಟೆ ಕಾಲ ಫೋನ್ ನೋಡ್ತಾ ಇರ್ತೀವಿ, 8 ಗಂಟೆ ಕಾಲ ನಿದ್ದೆ ಮಾಡ್ತಾ ಇರ್ತೀವಿ. ಆ 2 ಗಂಟೆ ಕಾಲ ಕೆಲಸ ಮಾಡೋಕ್ಕೆ ಸುಸ್ತು ಸಟ್ಟ ಎಷ್ಟು ಕಷ್ಟಪಡ್ತೀವಿ. ಭಗವಂತ ಮಾಡೋ ಅಂಥ ಈ ಕೆಲಸಗಳನ್ನೆಲ್ಲ ನೆನೆಸ್ಕೊಂಡ್ರೆ ಯಾರಿಗೋಸ್ಕರ ಮಾಡ್ತಾನೆ? ನಾನಾ ಮಾಪ್ತಮ ವಾಪ್ತವ್ಯ ತ್ರಿಶಲೋಕೀಸು ಕಿಂಚನ. ಅವನಿಗೆ ಆಗಬೇಕಾಗಿರೋದು ಏನೂ ಇಲ್ಲ, ಎಲ್ಲ ಬೇರೆಯವ್ರಿಗೋಸ್ಕರನೇ, ನಮಗೋಸ್ಕರನೇ ಮಾಡೋದು. ಕರ್ಮವಶರಾಗಿ ಬದ್ಧಚೇತನರಾಗಿ ನಾವೆಲ್ಲ ಇಲ್ಲಿ ಬಂದು ಅವತಾರ ಮಾಡಿದ್ದೀವಲ್ಲ, ಏನಾದರೂ ಆಗಿರ್ಬೋದು. ಇವಾಗ ಮನುಷ್ಯರಾಗಿದ್ದೀವಿ, ಹಿಂದೆ ಏನೋ ಪ್ರಾಣಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಏನೋ ಒಂದು ಆಗಿದ್ದೀವಲ್ಲ. ನಮಗೆಲ್ಲ ಮೋಕ್ಷಕ್ಕೆ ಮಾರ್ಗ ತೋರಿಸ್ಬೇಕು ಅನ್ನೋದಕ್ಕೋಸ್ಕರನೇ ಮತ್ತೆ ಮತ್ತೆ ಉನ್ನಿ ಉಲಹೈ ಪಡೈತಾನ್ ಆಳ್ವಾರ್ಗಳು ಆಳ್ತಾರೆ. ಮತ್ತೆ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಈ ಎಲ್ಲ ತತ್ವವನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಡ್ತಾನಲ್ಲ, ಅದಕ್ಕೆ ದೇವಾದಿದೇವನೇ, ಅವನು ದೇವಾದಿದೇವನೇ. ಇನ್ನೊಂದು ಸ್ವಾರಸ್ಯಕರವಾದ ಒಂದು ಭಾಗವತದಲ್ಲಿ ಬರುವಂಥ ಒಂದು ಕಥೆಯನ್ನು ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಯಾಕಂದರೆ ಹಿಂದೆ ಹೋಗ್ಬಿಡ್ತೀವಿ. ಆ
ಈ ಸ್ವಾರಸ್ಯವಾಗಿ ಭಗವಂತನ ವಿಷಯ ಹೇಳಬೇಕಾದ್ರೆ ಹಿಂದೆ ಹೋದರೂ ಪರವಾಗಿಲ್ಲ, ಮುಂದೆ ಹೋದರೂ ಪರವಾಗಿಲ್ಲ, ಅದಕ್ಕೇನಿಲ್ಲ. ಸಮಯ ಈ ಭಾಷಣಗಳನ್ನು ನಾವೆಲ್ಲನೂ ಹೇಳಬೇಕು ಅನ್ನೋದ್ರಿಂದ ಸಿಲೆಬಸ್ ಕವರ್ ಮಾಡಬೇಕು ಅಷ್ಟೇ. ಈ ಸಿಲೆಬಸ್ ಎಲ್ಲ ಭಗವಂತನ ವಿಷಯದಲ್ಲಿ ಯಾರೂ ಕವರ್ ಮಾಡೋಕ್ಕಾಗಲ್ಲ. ನಿರ್ದಿಷ್ಟವಾದ 1 ಗಂಟೆ ಕಾಲಲ್ಲಿ ಇಷ್ಟೇ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದು ಒಂದು ಕಷ್ಟನೇ. ಆದರೆ ಕೆಲವು ವಿಷಯಗಳನ್ನು ಹೇಳಲೇಬೇಕು. ದೇವಾದಿದೇವನೇ ಅಂದರೆ ಮನಸ್ಸಲ್ಲಿ ನಮಗೆ ಒಪ್ಕೊಳ್ಳಬೇಕು. ಯಾರೋ ಬಂದು ಹೇಳಿಬಿಟ್ರೆ ಹೆಂಗ್ರಿ ಒಪ್ಕೊಳ್ಳೋದು, ಅವನೇ ದೇವಾದಿದೇವ ಅಂತ ಹೇಗೆ ಒಪ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ದಿವಸ ಈ ಭಕ್ತವಿಲೋಚನ ಅಂತ ಒಂದು ಜಾಗ, ಅಲ್ಲೇ ತುಂಬ ಈ ಊಟಕ್ಕೆ ಎಲ್ಲ ಕೂತ್ಕೊಳ್ಳೋದು, ಈ ಮಕ್ಕಳು ಎಲ್ಲ ಅಲ್ಲೇ ಬೃಂದಾವನದಲ್ಲಿ ನದಿ ನೀರು ಹರಿತಾ ಇರುತ್ತೆ ಪಕ್ಕದಲ್ಲೇ, ಕೈ ಕಾಲು ತೊಳ್ಕೊಳ್ಳೋಕ್ಕೆ, ಬುತ್ತಿ ಅದಕ್ಕೆಲ್ಲ ಸರಿ ಹೋಗುತ್ತೆ. ಹಸುಗಳಿಗೂ ಎಲ್ಲ ಮೇವಿಗೆ ನೀರು ಉಣಿಸ್ಬೇಕಲ್ಲ, ಯಮುನೆದು ಒಂದು ಟ್ರಿಬ್ಯೂಟರಿ ಥರ ಹೋಗ್ತಾ ಇರುತ್ತೆ, ಅಲ್ಲಿ ಸೌಕರ್ಯವಾಗಿರುತ್ತೆ ಅಂತ ಇರುತ್ತೆ. ಊಟ ಮಾಡ್ತಾ ಇರ್ತಾರೆ. ಚತುರ್ಮುಖ ಬ್ರಹ್ಮನಿಗೆ ಈಶ್ವರ ಹೋಗಿ ಹೇಳಿರ್ತಾನಂತೆ, ಇವನೇ ಕಣೋ ಪರಬ್ರಹ್ಮ, ನೋಡು ಅಲ್ಲಿ ಅವತಾರ ಮಾಡಿಬಿಟ್ಟಿದ್ದಾನೆ, ಆದಿಮೂಲ ನಮಗೆ ನೋಡೋಕ್ಕೆ ಎಷ್ಟು ಕಷ್ಟ, ಎಲ್ಲಿ ಹೋಗಿ ಕ್ಷೀರಸಾಗರದಲ್ಲಿ ಮಂಡಿ ಇಟ್ಕೊಂಡು ಹಾಗೇ ಅವನನ್ನು ಸ್ತೋತ್ರ ಮಾಡ್ತಾಯಿದ್ರೆ ಯುಗಗಳೇ ಯಾವಾಗಲೂ ಒಂದು ಸತಿ ಹ್ಞೂ ಹಾಂ ಅಂತನಷ್ಟೇ, ಎದುರುಗಡೆ ಬಂದು ನೋಡಲ್ಲ, ಅಲ್ಲೇ ಪ್ರತ್ಯಕ್ಷವಾಗಿದ್ದಾನೆ ಅಂತ ಹೇಳಿದ್ರೆ ಅವ್ನ ಪ್ರಸಾದ ನಾವು ಸ್ವೀಕರಿಸಿದ್ರೆ ನಾವು ಎಷ್ಟು ಪುಣ್ಯವಂತರು ಅಂತ ಹೇಳ್ತಾನಂತೆ. ಪ್ರಸಾದ ತಾನೇ ದಿನ ಅಲ್ಲಿ ಊಟ ಮಾಡ್ತಾನೆ, ಇಲ್ಲಿಂದ ನೋಡ್ತಾ ಇದ್ದೀನಿ, ಒಂಚೂರು ಅವ್ನ ಪ್ರಸಾದ ಅಂತ ತಿಂದ್ಬಿಟ್ರೆ ನಾವೆಲ್ಲ ಉದ್ಧಾರ ಆಗ್ಬಿಡ್ತೀವಿ ಅಂತ ಏನು ಮಾಡ್ತಾನೆ, ಬರ್ತಾನೆ ಚತುರ್ಮುಖ ಬ್ರಹ್ಮ. ಬಂದು ಕೇಳಿದ್ರೆ ಕೊಟ್ಬಿಡ್ತಾ ಇದ್ದ. ಇವರೆಲ್ಲ ಊಟ ಮಾಡ್ತಾರೋ ನನಗೊಂಚೂರು ಕೊಡು ಅಂತ ಕೇಳಿದರೆ ಕೊಡ್ತಾ ಇರಲಿಲ್ವ. ಇವನನ್ನೇನು ಕೇಳೋದು, ಇವನನ್ನು ನಾನೇ ಸೃಷ್ಟಿ ಮಾಡಿದ್ದು, ಯಶೋದೆ ಮಗು ಇವನು ಅಂತ ಅಂದ್ಕೊಂಡು ಒಂದು ಕಾಗೆ ಥರ ಆಗ್ಬಿಡ್ತಾನಂತೆ. ಒಂದು ಕಾಗೆ ಥರ ಆಗ್ಬಿಟ್ಟು ಇವರೆಲ್ಲ ಊಟ ಮಾಡ್ತಾಯಿದ್ರೆ ಮೇಲೆ ಕೂತಿರ್ತಾನೆ. ಏನಾದರೂ ಊಟ ಮಾಡ್ಬೇಕಾದ್ರೆ ಕೆಳಗಡೆ ಎಲ್ಲ ಚೆಲ್ತಾರಲ್ಲ, ಅವಾಗ ಒಂದು ಹೆಕ್ಕೊಂಡು ತಿಂದ್ಬಿಟ್ರೆ ಅದೇ ಪ್ರಸಾದ ಕೃಷ್ಣಂದು ಅಂತ ಹಾಗೇ ಕಾಕ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನಂತೆ. ಶಾಸ್ತ್ರದ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಕಾಗೆ ನಾಯಿ ಇವೆಲ್ಲ ನೋಡಿರೋ ಅಂಥ ಆಹಾರನ ನಾವು ತೊಗೊಳ್ಬಾರ್ದು. ಆಹಾರ ನಿಮ್ಮದಲ್ಲಿ ವೇದಾಂತ ದೇಶಕರು ಹೇಳ್ತಾರೆ, ಅದಕ್ಕೆ ಕಾಕ ದೃಷ್ಟಿ ಆಮೇಲೆ ಹೇಳ್ತಾರಲ್ಲ. ಯಾಕೆ ಇದೆಲ್ಲ ಮನೇಲೆ ಕೆಲವರೆಲ್ಲ ನಾಯೆಲ್ಲ ಸಾಕೋರು ಇರ್ಬೋದು, ತಪ್ಪಾಗಿ ತಿಳ್ಕೊಳ್ಬೇಡಿ. ಆದರೆ ನಾಯಿ ನೋಡಿರೋ ಆಹಾರವನ್ನು ನಾವು ತಿನ್ನಬಾರ್ದು ಅಂತ ಇದೆ ಶಾಸ್ತ್ರದಲ್ಲಿ. ಇದನ್ನೆಲ್ಲ ಲ್ಯಾಬ್ರೇಟ್ರಿನಲ್ಲಿ ಪ್ರೂವ್ ಮಾಡ್ತಾರೆ, ಮುಂದಕ್ಕೆ ಮಾಡೋವರೆಗೂ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದರ ದೃಷ್ಟಿನಲ್ಲಿ ಆ ಲೇಸರ್ ವ್ಯೂನಲ್ಲಿ ಆಹಾರದಲ್ಲಿ ದೋಷ ಬರೋ ಥರ ಒಂದು ಸಂಗತಿ ಇರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿದ್ರೆ ನಾವು ತಿನ್ನಬಾರ್ದು ಅಂತ. ಹೀಗೆ ಎಲ್ಲ ವಿಷಯ ಇದೆ, ಎಲ್ಲ ವಿರುದ್ಧವಾಗೇ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಬರದೇ ಇರೋ ಕಾಯಿಲೆಗಳೆಲ್ಲ ಬರುತ್ತೆ, ಔಷಧಿ ಕಂಡಿಡಿದ್ರೂ ವಾಸಿ ಆಗೋಲ್ಲ, ಈ ಥರ ಎಲ್ಲ ವ್ಯತ್ಯಾಸವಾಗಿ ಆಗೋದು ಇದಕ್ಕೇನೆ. ಆದರೆ ಹಾಗೆ ಒಂದು ಶಾಸ್ತ್ರ ಅಂತ ಇದೆ, ನಮ್ಮಿದ್ರಲ್ಲಿ ಶಾಸ್ತ್ರ ಅಂತ ಇದೆ. ಆ ಥರ ಇರಬೇಕಾದ್ರೆ ಇವನಿಗೆ ನೋಡ್ತಾನೆ ಗೊತ್ತಾಗುತ್ತೆ, ಪರಮಾತ್ಮನನ್ನು ಏಮಾರ್ಸೋಕ್ಕಾಗತ್ತೆ, ಕಾಗೆ ಅಲ್ಲಿ ಕೂತ್ಕೊಂಡಿದ್ದಾನೆ. ನೋಡ್ರೋ ಇವತ್ತು ಯಾರೂ ಅಷ್ಟೇ, ಯಾಕೆಂದರೆ ಇವ್ರು ಪ್ರಸಾದ ಅಂತ ಹೇಳಿದ್ರೆ ತಂದಿರೋ ಬುತ್ತಿನ ಎಲ್ಲರಿಗೂ ಒಂದು ಚೂರು ಹಂಚ್ಕೊಳ್ಳೋದು. ಹಿಂದಿನ ಕಾಲದಲ್ಲೆಲ್ಲ ಇದು ಮಾಡ್ತಾಯಿದ್ವಿ, ಸ್ಕೂಲಿಗೆ ತೊಗೊಂಡೋದ್ರೆ ಅವಳು ತಂದಿರೋದು ನಮಗೆ, ನಾವು ತಂದಿರೋದು ಅವ್ರಿಗೆ ಎಲ್ಲ ಹಂಚ್ಕೊಳ್ಳೋದು. ಈ ಥರ ಮಾಡ್ತಾಯಿದ್ದಂತೆ ಕೃಷ್ಣನ ಹತ್ರ ಒಂಚೂರು ತೊಗೊಂಡು ತಿನ್ನಬೇಕು ಅಂತ ಎಲ್ಲ ಗೊಲ್ಲರು, ನಾವು ತಂದಿದ್ದು ಅವನು ಕೊಡೋದು, ಅವನ ಹತ್ರ ಒಂಚೂರು ಇಸ್ಕೊಳ್ಳೋದು. ನೋಡ್ಬಿಟ್ಟು ಕೃಷ್ಣ ಹೇಳಿದಂತೆ, ಇವತ್ತು ಯಾರು ಒಂದಗಳು ಕೆಳಗಡೆ ಸೂರಿಬಾರ್ದು ಆಯಿತಾ ಅಂತ ಹೇಳಿದ್ರೆ, ಕೃಷ್ಣ ಹೇಳಿದ್ರೆ ವೇದವಾಕ್ಯ ಅವರು. ಸರಿ ಆಯಿತು, ಹಾಗೆ ಅಷ್ಟುಕಟ್ಟಾಗೆಲ್ಲ ತಿಂದ್ರಂತೆ, ಒಂದು ಚೂರು ಕೆಳಗಡೆ ಸುರಿಸ್ದೆ ಹಾಗೆ ತಿಂದರು. ಸರಿ ನೀವು ನೋಡಿದ್ರೆ ಈ ಕಾಯಿ ನೋಡ್ತು, ಎಲ್ಲ ಕಡೆ ನೋಡ್ತು, ಒಂದಗಳು ಯಾರು ಕೆಳಗಡೆ ಹಾಕಲಿಲ್ಲ. ಅವಾಗ ಏನು ಮಾಡ್ದ, ಸರಿ ಇವ್ರು ಕೈ ತೊಳ್ಕೊಳಕ್ಕೆ ಯಮುನೆಗೆ ಬಂದೇ ಬರ್ತಾರೆ, ಯಾರೆಲ್ಲರೂ ಒಂಚೂರು ಅಂಟ್ಕೊಂಡಿದ್ರೆ ಅದು ತಿಂದ್ಬಿಟ್ರೆ ಆಯಿತು, ಇವನನ್ನೇನು ಕೇಳೋದು ಅಂತ ಹೋಗಿ ಒಂದು ಮೀನು ಆಗ್ಬಿಟ್ನಂತೆ ನದಿ ನೀರಿನಲ್ಲಿ. ಇವನೇನು ಮಾಡ್ತಾನೆ, ಕೃಷ್ಣ ನೋಡ, ಓಹೋ ಸರಿ ಅಂದ್ಬಿಟ್ಟು, ನೋಡಿ ಇವತ್ತು ಯಾರೂ ಕೈ ತೊಳ್ಕೊಬೇಡಿ, ಎಲ್ಲ ನಿಮ್ಮ ಬಟ್ಟೆಗೆ ಒರೆಸ್ಕೊಂಬಿಡಿ, ನೀವು ಚೆನ್ನಾಗಿ ನೆಕ್ಬಿಟ್ಟು ಅಂತೇಳಿ. ಗೊಲ್ಲರ ಹೇಗಿದ್ರೆ ಎಡಚಿಗಳು ಏನು ಗೊತ್ತಿಲ್ಲ, ಎಲ್ಲ ಒರೆಸ್ಕೊಳ್ಳಿ. ಆಯಿತು ಕೃಷ್ಣ ಎಲ್ಲ ಒರೆಸ್ಕೊಂಡು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತಂತೆ. ಯಾರಿಗೆ? ಬ್ರಹ್ಮನಿಗೆ. ಇದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದೊಡ್ಡದೊಂದು ಹಾವು, ಅವನು ಮೀನಾಗಿದ್ದ ಸಿಟ್ಟು ಮಾಡ್ಕೊಂಡು ಹೊಟ್ಟೋದ ಬ್ರಹ್ಮ. ದೊಡ್ಡದೊಂದು ಅಗಾಸುರ ಅಂತ ಆ ಹಾವು ಮಗ ಥರ ಕಳಿಸಿರ್ತಾನೆ. ಅವನು ಕಾಮರೂಪಿ. ಹೇಗೆ ಅಂದರೆ ಸುಮ್ಮನೆ ತಟಸ್ಥವಾಗಿ ನಾಲ್ಗೆನ ಚಾಚ್ಕೊಂಡು ಕೂತಿರುತ್ತಂತೆ ಆ ರಾಕ್ಷಸ. ಈ ಮಕ್ಕಳು ಕೇಳಬೇಕಾ, ಒಳ್ಳೆ ಜಾರಬಂಡೆ ಥರ ಇದೆ ಅಂತ, ನಾಲ್ಗೆ ಬೇರೆ ಆ ಥರ ಇದಾಗಿತ್ತು, ಹೋಗೋದು ಜಾರೋದು ಮಾಡ್ತಾ ಇತ್ತಂತೆ. ಇನ್ನೂ ಸ್ವಲ್ಪ ಒಳಗಡೆ ಏನೋ ಇದೆ ನೋಡೋಣ ಬಾರು ಅಂತ ಹೇಳ್ಬಿಟ್ಟು ದೊಡ್ಡ ಹೆಬ್ಬಾವು ಥರ ಬಂದಿರ್ತಾನೆ. ಎಲ್ಲ ಗೊಲ್ಲರು, ಹಸು, ಕರುಗಳು ಎಲ್ಲ ಒಳಗಡೆ ಹೋಗ್ತಾ ಇದ್ದಂಗೆ ಅವನು ತನ್ನನ್ನು ದೊಡ್ಡದಾಗಿ ಮಾಡ್ಕೊಂಡು ಎಲ್ಲವನ್ನ ನುಂಗ್ತಾ ಇರ್ತಾನೆ ಅಘಾಸುರ ಅಂತ ಹೇಳಿದ್ರೆ ಹಾವಿನ ರೂಪದಲ್ಲಿ ಬಂದ ರಾಕ್ಷಸ. ಅವಾಗ ಯಾರೋ ಒಬ್ಬ ಮಾತ್ರ ಅರ್ಧಂಬರ್ಧ ಸಿಕ್ಕಾಕೊಂಡ್ಬಿಡ್ತಾನಂತೆ. ಅಂತ ಕಿರ್ಚ್ಕೊಳ್ತಾನೆ, ಕೃಷ್ಣ ಕಾಪಾಡು ಅಂತ. ಎಲ್ಲಿ ಬರ್ತಾ ಇದೆ ಶಬ್ದ ಅಂತ ನೋಡಿದ್ರೆ ಎಲ್ಲ ಹಾವು ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಕೃಷ್ಣ ಏನು ಮಾಡ್ತಾನೆ, ಅಘಾಸುರ ಬಾಯನ್ನು ದೊಡ್ಡದಾಗಿ ತೆಗೆದು ಎಲ್ಲರೂ ಹೊರಗಡೆ ಬನ್ರಿ ಅಂತ ಹೇಳ್ತಾನೆ. ಎಲ್ಲರೂ ಬರ್ತಾರೆ.
ಇನ್ನೂ ಯಾರಾದರೂ ಇದ್ದೀರಾ ಅಂತ ಜೋರಾಗಿ ಕಿರಿಸ್ತಾರೆ. ಎಲ್ಲರೂ ಹೊರಗಡೆ ಬಂದಮೇಲೆ ತಾನು ಅಡ್ಡಕ್ಕೆ ನಿಂತ್ಕೊಂಡು ಆ ಹಾವಿನ ಬಾಯಲ್ಲಿ ಉದ್ದಕ್ಕೆ ಬೆಳೀತಾನಂತೆ. ಉದ್ದಕ್ಕೆ ಬೆಳೆದು ಆ ಹಾವಿನ ಗಂಟ್ಲನ್ನು ಹಾಗೆ ಸೀಳಿ ಆ ರಾಕ್ಷಸನನ್ನು ಸಾಯಿಸ್ತಾನೆ. ಸದ್ಯ ಎಲ್ಲ ಒಳ್ಳೇದಾಯ್ತಲ್ಲ ಅಂತ ತಿರುಗಿ ನೋಡ್ತಾನೆ, ಯಾರೂ ಇಲ್ಲ, ಒಂದು ಗೊಲ್ಲರೂ ಇಲ್ಲ, ಒಬ್ಬರು ಇಲ್ಲ, ಒಂದು ಹಸು ಇಲ್ಲ, ಒಂದು ಕರು ಇಲ್ಲ, ಏನೂ ಇಲ್ಲ. ಏನಾಯ್ತು ಇವಾಗ ತಾನೇ ಎಲ್ಲನೂ ಹೊರಗಡೆ ತೊಗೊಂಬಂದಲ್ಲ, ಇನ್ಯಾರಾದರೂ ರಾಕ್ಷಸ ರೂಪಾಯಿ ಬಂದು ಏನಾದರೂ ತೊಗೊಂಡೋಗ್ಬಿಟ್ರೆ ಅಂತ ನೋಡ್ತಾನೆ ಇಲ್ಲ. ತಕ್ಷಣ ಗೊತ್ತಾಗುತ್ತೆ. ಏನು ಮಾಡ್ತಾನೆ ಅಂದರೆ, ಚತುರ್ಮುಖ ಬ್ರಹ್ಮನ ಕೋಪ ಬಂದಿರುತ್ತಲ್ಲ, ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿಂತಾಳು. ಒಂದು ಕರು ಹಸು ವಾಪಸ್ ಕಡಿಮೆ ಹೋದ್ರೂ ಗೊಲ್ಲರು ಚೆನ್ನಾಗಿ ಬೈಸ್ಕೋತಾರೆ. ಅಲ್ಲಿ ಗೋಪಾಲಕರೆಲ್ಲ ಹಸುಗಳನ್ನು ಸರಿಯಾಗಿ ವಾಪಸ್ ಅಟ್ಟಿಸ್ಕೊಂಡು ಹೋಗ್ತಾ ಹೋದರೆ ಮನೆಯವ್ರು ಚೆನ್ನಾಗಿ ಬೈತಾರೆ. ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕೃಷ್ಣನಿಗೆ, ಯಾರೂ ವಾಪಸ್ ಹೋಗ್ತಾ ಇಲ್ಲ, ಯಾವ ಗೊಲ್ಲರೂ ಇಲ್ಲ, ಯಾರು ಹಸುಕರು ಇಲ್ಲ, ಎಲ್ಲವನ್ನು ಅಟ್ಟಿಸ್ಕೊಂಡು ಇವನೇ ಒಳ್ಳೆ ಗೊಲ್ಲನ ಥರ ಚತುರ್ಮುಖ ಬ್ರಹ್ಮ ಎಲ್ಲವನ್ನು ಸತ್ಯಲೋಕಕ್ಕೆ ಕರ್ಕೊಂಡು ಹೊರಟಾಗ್ತಾನಂತೆ. ನೋಡ್ದ ಕೃಷ್ಣ, ನಗು ಅವನಿಗೆ, ಇವನಿಗೆ ಇಷ್ಟಾದರೂ ಬುದ್ಧಿ ಬಂದಿಲ್ವ ಅಂತ. ಎಲ್ಲ ತಾನೇ ಆಗಿ ಆಗ್ಬಿಟ್ನಂತೆ. ಎಷ್ಟು ಜನ, 1,00,000 ಕುಟುಂಬದಲ್ಲಿ 1,00,000 ಗೊಲ್ಲರ ಹುಡುಗ, ಅವ್ರ ಮನೇಲಿ ಒಬ್ಬೊಬ್ಬರ ಮನೇಲಿ 10,000 ಹಸು ಕರುಗಳು, ಎಲ್ಲವೂ ತಾನೇ ಆದ, ಪ್ರತಿಯೊಂದು ತಾನೇ ಆದ. ಅವನೇನೆ ಅವನು ಹೇಳಬೇಕಾ, ಅವನು ದೇವಾದಿ ದೇವ ಅಂತ ಹೇಳಿದ್ರೆ ಅವನೇ ಸೃಷ್ಟಿಕರ್ತ, ಅವನನ್ನು ಕೇಳಬೇಕಾ? ಎಲ್ಲವೂ ತಾನೇ ಆದ. ಹೆಂಗಾದ ಅಂತ ಹೇಳಿದ್ರೆ, ವಾಪಸ್ ಬೃಂದಾವನಕ್ಕೆ ಹೋಗಿ ಅವ್ರವ್ರ ಮನೆಗೆ ಹೋದಾಗ ಅವ್ರವ್ರ ಹಸು ಅವ್ರವ್ರ ಮನೆಗೆ ಹೋಯ್ತಂತೆ, ಅವ್ರವ್ರ ಕರು ಅವ್ರವ್ರ ಮನೆಗೆ ಹೋಯ್ತಂತೆ. ಆ ಥರ ತಾನೇ ಎಲ್ಲ ರೂಪವನ್ನು ತೊಗೊಳ್ತಾನೆ. ಒಂದು ಕುಂಟ ಹಸು ಇದ್ದರೆ ಒಂದು ಕುಂಟ ಹಸು ಥರನೇ ರೂಪ ತೊಗೊಳ್ತಾನೆ. ಆ ಥರ 1 ದಿವಸ ಅಲ್ಲ, 2 ದಿವಸ ಅಲ್ಲ, ಎಲ್ಲ ಗೊಲ್ಲನಾಗಿ ಎಲ್ಲರ ಮನೆಯಲ್ಲೂ ಕೊಟ್ಟಿಗೆಯಲ್ಲಿ ಸಗಣಿ ಬೆಳೀತಾನೆ, ಹಸುವಾಗಿ ಹಾಲು ಕೊಡ್ತಾನೆ, ಕರುವಾಗಿ ಹಾಲು ಕುಡಿತಾನೆ, ಪ್ರತಿಯೊಂದು ಎಲ್ಲ ಮಾಡ್ತಾನೆ. ಹೇಗೆ ಅಂದರೆ 1 ವರ್ಷ ಕಾಲ ಆ ಬೃಂದಾವನದಲ್ಲಿ ಯಾರಿಗೂ ಗೊತ್ತಾಗೋದಿಲ್ವಂತೆ, ಇದೆಲ್ಲ ಕೃಷ್ಣನೇ ರೂಪ ಹೀಗೆ ತೊಗೊಂಡಿರೋದು ಅಂತ ಒಬ್ಬರಿಗೂ ಗೊತ್ತಾಗಲ್ಲ. ಒಂದೇ ಒಂದು ವ್ಯತ್ಯಾಸ ಅಂತೆ, ಏನೋ ಇವತ್ತಿಂದ ಚೆನ್ನಾಗಿದೆ ಹಸುಗಳು, ಯಾವುದೂ ಒದಿತಾನೂ ಇಲ್ಲ, ಹಾಲು ಚೆನ್ನಾಗಿ ಕೊಡ್ತಾ ಇದೆಯಲ್ಲ. ಯಾಕೆಂದರೆ ಸಾಕ್ಷಾತ್ ಭಗವಂತ ಒಳ್ಳಲ್ಲಿ ಪೆರುಂಗ್ ಪಶುಗಳು, ಅವನೇ ಹಸು ಕರುವಾಗಿರ್ಬೇಕು, ಕೇಳಬೇಕಾ? ಚೆನ್ನಾಗಿ ಧಾರಾಳವಾಗಿ ಎಲ್ಲ ಕೊಡ್ತಾ ಇದ್ನಂತೆ. ಅವಾಗೇನಾಗುತ್ತೆ, 1 ವರ್ಷ ಕಾಲ ಅಂತ ಹೇಳಿದ್ನಲ್ಲ, ಸರಸ್ವತಿಗೆ ಚಿಟ್ಟಾಗ್ಬಿಡ್ತು. ಸತ್ಯಲೋಕ ಎಲ್ಲ ಬರೀ ಗಜ್ಜಲದ ವಾಸನೆ, ಸಗಣಿ ವಾಸನೆ. ಅದನ್ನು ಬಳಿಯೋರೆಲ್ಲ ಯಾರು? ಅಷ್ಟು ಜನ ಗೊಲ್ಲದ ಮಕ್ಳಿಗೆ ಯಾವಾಗ ನೋಡಿದ್ರು ಹಸಿವೆ. ಯಾರು ಅದಕ್ಕೆಲ್ಲ ಆಹಾರ? ನನ್ನ ಕೈಲಿ ಆಗಲ್ಲ ರೀ, ಎಲ್ಲ ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನಿ ಅಂತ ಬೈತಾಳಂತೆ ಚತುರ್ಮುಖ ಬ್ರಹ್ಮ. ನೀವಾಯಿತು, ನಿಮ್ಮ ಅಹಂಕಾರ ಆಯಿತು, ಹೋಗಿ ವಾಪಸ್ ಕೊಟ್ಬಿಟ್ಟು ಬನ್ನಿ ಎಲ್ಲರೂ. ಸರಿ, ಎಲ್ಲ ತಲೆ ಬಗ್ಗಿಸ್ಕೊಂಡು ವಾಪಸ್ ಬಂದು ಕಾಲಿಗೆ ಬಿದ್ದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ ಕೊಡ್ತಾನೆ. ಇವಾಗ ಗೊತ್ತಾಗುತ್ತೆ, ದೇವಾದಿದೇವನೇ, ಅವನೇ ಹೇಳ್ತಾನೆ, ನೀನೇ ದೇವಾದಿದೇವಪ್ಪ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡಿ ಶಂಡ್ರನಾಮ್ ಸೇವಿತ್ತಾಲ್, ಇದೊಂದಕ್ಕೆ ಮಾತ್ರ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಶಂಡ್ರನಾಮ್ ಸೇವಿತ್ತಾಲ್ ಅಂತ ಹೇಳಿದ್ರೆ, ಭಗವಂತನ ದೇವಸ್ಥಾನ ಇದೆ ಅಂತ ಹೇಳಿ ಅದು ಇದ್ದರೆ ಒಂದು ಸತಿ ನೋಡಿಬಿಟ್ರೆ ಸಾಕು, ಒಂಥರ ತೃಪ್ತಿ ಆಗಬಾರ್ದಂತೆ ನಮಗೆ. ಹೇಗೆ ಅಂತ ಹೇಳಿದ್ರೆ, ಅವಾಗವಾಗ ಹೋಗಿ ನಾವು ನಮಸ್ಕಾರ ಮಾಡಬೇಕು, ಅವಾಗವಾಗ ಹೋಗಿ ನಮಸ್ಕಾರ ಮಾಡಬೇಕು. ಅದು ಯಾಕೆ ದಿನ ಹೋಗಬೇಕು, ಅವಾಗವಾಗ ಯಾಕೆ ಹೋಗಿ ನೋಡಬೇಕು ಅಂತ ಹೇಳಿದ್ರೆ, ಈ ಶಂಡ್ರ ಅನ್ನೋ ಪದಕ್ಕೆ ಅದನ್ನೇ ಹೇಳ್ತಾರೆ. ಇಲ್ಲಿ ಸೀತಾದೇವಿನ ರಾಮಾಯಣದಲ್ಲಿ ನಾವು ನೋಡ್ತೀವಿ, ರಾವಣ ಅಶೋಕವನದಲ್ಲಿ ಬಂಧಿಸಿಟ್ಟಿರ್ತಾರೆ. ಬಂಧಿಸಿಟ್ಟಾಗ ಒಂದು ಸಣ್ಣ ಕೋತಿಯಾಗಿ ಒಳಗಡೆ ಬಂದು ಹನುಮಂತ ಕಾಮರೂಪಿಯಾಗಿ, ಆಮೇಲೆ ಆ ಶಿಂಶುಪ ವೃಕ್ಷದ ಮೇಲೆ ಕೂತ್ಕೊಂಡು ನೋಡ್ತಾನೆ. ನೋಡಿಬಿಟ್ಟು, ಅಯ್ಯೋ ಎಷ್ಟು ಕಷ್ಟದಲ್ಲಿದ್ದಾಳೆ ಸೀತೆ ಅಂತ ಹೇಳಿಬಿಟ್ಟು, ನೀವು ಬಂದು ನನ್ನ ಮೇಲೆ ಕೂತ್ಕೊಂಡ್ಬಿಡಿ, ಹಾಗೇ ಹಾರ್ಕೊಂಡು ಹೊಟ್ಟೋಗ್ತೀನಿ, ಹೇಗೆ ಬಂದೋ ಹಾಗೆ ಹೊಟ್ಟೋಗ್ತೀನಿ, ಒಂದು ಕಷ್ಟವೂ ಇರೋದಿಲ್ಲ, ರಾಮನಿಗೂ ಎಲ್ಲ ಚೆನ್ನಾಗಾಗತ್ತೆ ಅಂತ. ಅಯ್ಯೋ, ಇದೊಂದು ಕೋತಿ ಬುದ್ಧಿ ನೋಡು ತೋರಿಸ್ಬಿಡ್ತಿಲ್ಲ ಇಲ್ಲಿ. ಎಷ್ಟೇ ಆದ್ರೂ ಕಷ್ಟಪಟ್ಕೊಂಡು ಬಂದಿದ್ದಾನೆ ಲಂಕೆಗೆ, ಎಲ್ಲ ಸರಿ, ಲಂಕಿಣಿನ ಎಲ್ಲ ತಪ್ಪಿಸ್ಕೊಂಡು, ರಾವಣನ ಕಣ್ಣು ತಪ್ಪಿಸ್ಕೊಂಡೆಲ್ಲ ಬಂದಿದ್ದಾನೆ. ಆದರೆ ಹೀಗೆ ಕೇಳೋದುಂಟ ಅಂತ ಹೇಳ್ತಾಳೆ ಅವಳು. ಹಾಗಲ್ಲಪ್ಪ, 2 ವಿಷಯ ಇದೆ. ಒಂದು, ನಾನು ಹಾಗೆಲ್ಲ ಪುರುಷರ ಮೇಲೆ ಹಾಗೆ ಕೂತ್ಕೊಂಡು ಬರೋದಿಲ್ವಲ್ಲ ಅಂತ. ಕೆಲವರೆಲ್ಲ ಚಿತ್ರ ಬರೀಬೇಕಾದ್ರೆ ರಾವಣ ಕೈ ಹಿಡಿದು ಎಳೆದ ಸೀತೆನ ಎಳ್ಕೊಂಡು ಬಂದುಬಿಟ್ಟ ಅಂತೆಲ್ಲ, ಅದೆಲ್ಲ ಆ ಥರ ಆಗೋದೇ ಇಲ್ಲ. ರಾವಣನಿಗೆ ಒಂದು ಶಾಪ ಇದೆ, ಪರಸ್ತ್ರೀನ ಹಾಗೆ ಹಿಡ್ಕೊಂಡ್ರೆ ಅವಳು ಒಪ್ಪಿಗೆ ಇಲ್ಲದೆ ಅವನು ಸುಟ್ಟು ಸತ್ತು ಹೋಗ್ಬಿಡ್ತಾನೆ. ವೇದವತಿ ಅಂತ ಒಬ್ಳಿದ್ಲು, ಅವಳ ಶಾಪ ಇದೆ. ಹಾಗಾದರೆ ಹೇಗೆ ಕರ್ಕೊಂಡು ಬಂದ ಅಂತ ಹೇಳಿದ್ರೆ, ರಾವಣ ತನ್ನ ಶಕ್ತಿಯಿಂದ ಆ ಕುಟೀರ ಇತ್ತಲ್ಲ, ಆ ಕುಟೀರ ಅಷ್ಟಗಲ ಹಾಗೇ ಬಗೆದು ಪುಷ್ಪಕ ವಿಮಾನದಲ್ಲಿ ಇಟ್ಕೊಳ್ತಾನೆ. ಅದರಲ್ಲಿ ಇಟ್ಕೊಂಡು ಕರ್ಕೊಂಬರೋದು ಸೀತೆನ ಎಲ್ಲ ಮುಟ್ಟಿ ಕೈ ಎಳೆದು ಎಲ್ಲ ಕರ್ಕೊಂಬರಲ್ಲ. ಆ ಥರ ಎಲ್ಲ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ ಅದೆಲ್ಲ. ಅದಕ್ಕೆ ಹೇಳ್ತಾಳೆ, ಪರಪುರುಷರ ಜೊತೆಗೆ ಬರೋದಿಲ್ಲಪ್ಪ, ಹಾಗಲ್ಲ, ನನ್ನನ್ನು ಹುಡ್ಕೊಂಡು ನನ್ನ ಗಂಡ ಬರಬೇಕು, ನನ್ನ ಭರ್ತ ಬರಬೇಕು, ಬಂದು ಇವನಿಗೆ ಶಿಕ್ಷೆ ಕೊಟ್ಟು, ಕೆಟ್ಟದೊಂದು ಕೆಲಸ ಮಾಡಿದಾನಲ್ವ, ಇವನಿಗೆ ಶಿಕ್ಷೆ ಕೊಟ್ಟು ಇಡೀ ಜಗತ್ತಿಗೆ ಪರಸ್ತ್ರೀಯರಲ್ಲಿ ಅಪಚಾರ ಪಟ್ಟರೆ ಏನು ಶಿಕ್ಷೆ ಅಂತ ತೋರಿಸ್ಕೊಡ್ಬೇಕು.
ಅದು ನ್ಯಾಯ ಅದು ಸಮ್ಮತಪ್ಪ ಅಂತ ಹೇಳಿಬಿಟ್ಟು ಕಳಿಸ್ತಾಳೆ. ಹಾಗೆ ಇಲ್ಲಿ ದೇವಾದಿದೇವನೇ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅವನು ಅಲ್ಲಿರ್ತಾನೆ. ಅಲ್ಲಿದ್ದಾಗ ಈ ಇಂದ್ರ ಇರ್ತಾನಲ್ಲ, ಹಾಗೆ ಆ ಥರ ಅಲ್ಲಿ ಅವನ ಎಲ್ಲರಿಗಿಂತ ದೊಡ್ಡವನು ಅವನೇ ಬಂದು ಶಂಡ್ರ ನಾಮ ಸೇವಿತ್ತಾಳೆ, ಅವನು ಬಂದು ನಮ್ಮನ್ನು ಕಾಪಾಡಬೇಕು ಅಂತ ಅವಳು ಹೇಳ್ತಾಳಲ್ಲ, ಅದನ್ನು ನಾವು ನೋಡಬೇಕು. ಶಂಡ್ರ ನಾಮ ಸೇವಿತ್ತಾಲ್. ಈ ವಿಷಯಕ್ಕೆ ಇನ್ನೊಂದು ಕತೆ ಅಲ್ಲಿ ರಾಮಾಯಣದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಮನುಷ್ಯ ರೂಪಿಯಾಗಿ ಅವತಾರ ಮಾಡಿದ ಶ್ರೀರಾಮಚಂದ್ರನನ್ನು ಆತ್ಮಾನ ಮಾನುಷಂ ಮನ್ಯೆ ಅಂತ ಹೇಳಿಬಿಟ್ಟು, ಯಾಕಂದರೆ ಪೆರುಪೆರತ್ತ ವರಗಳೇ ಪಡೆಯುತ್ತ ರಾವಣ ದೊಡ್ಡ ದೊಡ್ಡ ವರಗಳನ್ನು ತೊಗೊಂಡಿರ್ತಾನೆ. ರಾಕ್ಷಸರಿಂದ ಸಾಯಬಾರ್ದು, ದೇವತೆಗಳಿಂದ ಸಾಯಬಾರ್ದು, ಪ್ರಾಣಿಗಳಿಂದ ಸಾಯಬಾರ್ದು, ಯಾವ ಆಯುಧದಿಂದನೂ ನಾನು ಸಾಯಬಾರ್ದು ಅಂತೆಲ್ಲ ವರ ಪಡ್ಕೊಂಡು, ಮನುಷ್ಯ ಕೋತಿ ಎಲ್ಲ ಪರವಾಗಿಲ್ಲ, ಅದೆಲ್ಲ ನಾನೇ ನಿಭಾಯಿಸ್ಕೋತೀನಿ ಅಂತ ಹೇಳ್ಬಿಡ್ತಾನೆ ಕೊನೆಯಲ್ಲಿ. ಅದಕ್ಕೋಸ್ಕರ ಮನುಷ್ಯನಾಗಿ ಅವತಾರ ಮಾಡ್ತಾನೆ. ಹಾಗೆ ಮಾಡೋದಕ್ಕೆ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ. ಯಾವ ಯಾಗ ಯಜ್ಞಗಳನ್ನು ಮಾಡೋಕ್ಕಾಗ್ತಾ ಇರಲ್ಲ, ಯಾರೂ ಹವಿಸ್ ಕೊಡ್ತಾ ಇರಲ್ಲ, ಯಾವ ದೇವತೆಗಳಿಗೂ ಹವಿಸೇ ಆಹಾರ ಅವ್ರಿಗೆ, ಅದೆಲ್ಲ ಸಿಗ್ತಾ ಇರಲ್ಲ. ಅದಕ್ಕೆ ಅವರೆಲ್ಲ ಹೋಗಿ ಬೇಡ್ಕೊಳ್ತಾರೆ, ಪರಿಷತ್ ಮಾಡಿ ಈ ರಾವಣನ ನಿರಸನ ಆದಮೇಲೆ ನಾವೆಲ್ಲ ಕ್ಷೀಣವಾಗಿ ಹೋಗ್ಬಿಟ್ಟಿದ್ದೀವಿ, ನಾವೆಲ್ಲ ಬದುಕೋಕ್ಕೆ ಸಾಧ್ಯ ಇಲ್ಲದಿದ್ರೆ ಆಗೋದಿಲ್ಲ, ಯಾರಿಗೂ ಒಳ್ಳೆಯದನ್ನು ಮಾಡೋಕ್ಕಾಗೋದಿಲ್ಲ ನಾವು ಅಂತ ಹೇಳ್ತಾರೆ. ಸರಿ ಅಂತ ಒಪ್ಕೊಂಡು ರಾಮಾವತಾರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಾಮ ದಂಡಕಾರಣ್ಯಕ್ಕೆ ಬರ್ತಾನಲ್ಲ, ಬಂದಾಗ ದಂಡಕಾರಣ್ಯ ಎಂಟರ್ ಮಾಡಿದ ತಕ್ಷಣ ತುಂಬ ಖುಷಿ. ಯಾರ್ಯಾರು ಹರ್ಷ ಪಡ್ತಾರೆ ಅಂದರೆ ದೇವತೆಗಳಿಗೆಲ್ಲ ತುಂಬ ಸಂತೋಷ. ದಶರಥ, ಕೌಸಲ್ಯ, ಕೈಕೇಯಿ ಅವ್ರಿಗೆಲ್ಲ ದುಃಖ. ಯಾವುದೇ ಒಂದು ವಿಷಯ ಆದರೂ ಅಷ್ಟೇ, ಯಾರಿಗೆ ಒಂದು ಸಂತೋಷ ಇರುತ್ತೆ, ಕೆಲವ್ರಿಗೆ ದುಃಖ ಇರ್ಬೋದು. ಇಲ್ಲಿ ಅಯೋಧ್ಯೆ ಜನರಿಗೆಲ್ಲ ದುಃಖ, ದೇವತೆಗಳಿಗೆಲ್ಲ ಸಂತೋಷ. ಇವಾಗ ಮೇಲಿಂದ ಬರ್ತಾನೆ, ಅಮರಾವತಿಯಿಂದ ಬಂದು ದಂಡಕಾರಣ್ಯಕ್ಕೆ ಬಂದುಬಿಟ್ಟಿದ್ದಾನೆ ರಾಮ, ಭರದ್ವಾಜಾಶ್ರಮದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಹೋಗಿ ಶಂಡ್ರ ನಾಮ್ ಸೇವಿತ್, ಅವನಿಗೋಸ್ಕರ ಬಂದಿಯಲ್ಲಪ್ಪ, ನೀನು ಅವತಾರ ಮಾಡಿದೆಯಲ್ಲ ಅಂತ ಹೇಳಿ ಅವನು ಹೋಗಿ ನಮಸ್ಕಾರ ಮಾಡಿಕೊಂಡು, ಇಂದ ಆಯುಧಗಳೆಲ್ಲ ಇದೆ, ನಿನ್ನ ಹತ್ರ ಏನೂ ಆಯುಧ ಇಲ್ಲ, ಇವೆಲ್ಲ ತಗೋ, ನೀನು ರಾವಣನ ನಿರಸನ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಕೊಡಬೇಕಲ್ವಾ, ಕೊಡಲ್ವಂತ ಇಂದ್ರ ದುರಹಂಕಾರಿ. ಅವನೇನು ಮಾಡ್ತಾನೆ, ಅವನೇನು ಮನುಷ್ಯ, ಅವನಿಗೆ ನಾನು ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಳ್ಳೋದು ಅಂತ ನೋಡಿ ದೇವತೆಗಳು ಕೂಡ ಹೇಗಿದ್ದಾರೆ, ಯಾಕೆಂದರೆ ಅವರು ಇಷ್ಟ ಪ್ರಕೃತಿ ಮಂಡಲದಲ್ಲೇ ಇರೋರು, ಸತ್ವರಜಸ್ ಗುಣ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಅವರು ಕೂಡ ನಾನೇನು ಹೋಗಿ ಅವನನ್ನೇನು ಕೇಳೋದು ಅನ್ನೋ ಥರ. ಸರಿ, ಅಗಸ್ತ್ಯನ ಹತ್ರ ಕೊಟ್ಬಿಟ್ಟು ಹೊರಟೋಗ್ತಾನೆ. ಆವಾಗ ಅದಕ್ಕೆ ಸರಿಯಾಗಿ ಅವನಿಗೆ ತಕ್ಕ ಶಾಸ್ತಿ ಆಗುತ್ತೆ. ಅದನ್ನೆಲ್ಲ ನಾವು ನೋಡಿದ್ದೀವಿ ಗೋವರ್ಧನ ಎಪಿಸೋಡಲ್ಲಿ. ಅದಕ್ಕೆ ಶಂಡ್ರ ನಾಮ ಸೇವಿತ್ತಾಲ್ ಅನ್ನೋದಕ್ಕೆ ಏನು ವ್ಯತ್ಯಾಸ ಅಂದರೆ, ಅಷ್ಟು ದೂರ ಬಂದವನು ಇನ್ನು ಸ್ವಲ್ಪ ದೂರ ಹೋಗಿ ಅವನಿಗೆ ನಮಸ್ಕಾರ ಮಾಡಿ, ನನಗೋಸ್ಕರ ಕಷ್ಟಪಟ್ಟು ಅವತಾರ ಮಾಡಿದೆಯಲ್ಲಪ್ಪ, ನಮ್ಮನ್ನೆಲ್ಲ ನೀನು ಕಾಪಾಡಬೇಕು ಅಂತ ಕೇಳ್ಕೊಬೇಕು ತಾನೆ. ಅದು ಮಾಡಲ್ಲ. ಅದು ಮಾಡದೇ ಇರೋ ಕಾರಣ ಅವನು 2 ಸತಿ ಅವಮಾನ ಪಟ್ಕೋತಾನೆ. ಇವನು ದೇವೇಂದ್ರ ಕೊಟ್ಟಿದ್ದ ಹಾರ ಪಟ್ಟಾಭಿಷೇಕದಲ್ಲಿ ಕಿತ್ತು ಕೋತಿ ಬಿಸಾಕ್ಬಿಡುತ್ತೆ. ಅದಲ್ಲದೆ ಕೃಷ್ಣಾವತಾರದಲ್ಲಿ ಇನ್ನೂ ಒಂದು ಯುಗದವರೆಗೂ ಹೋಗುತ್ತೆ ಅವ್ರಿಗೆ ಪನಿಷ್ಮೆಂಟ್. ನೋಡಿ, ತ್ರೇತಾಯುಗದಲ್ಲೇ ಪನಿಷ್ಮೆಂಟ್ ಆಯಿತು ಅವಮಾನ, ದ್ವಾಪರ ಯುಗದವರೆಗೂ ಬರ್ತಾನೆ ಭಗವಂತ ಪನಿಷ್ಮೆಂಟ್ ಕೊಡೋಕ್ಕೆ. ಹೇಗೆ ಅಂದರೆ, ಗೋವರ್ಧನ ಇದರಲ್ಲಿ ವರುಣ ಮಳೆ ಸುರಿಸೋಕ್ಕಾಗದೇ ಇದ್ದಾಗ ಸಾಕ್ಷಾತ್ ಅವನೇ ಬಂದು ಹಾಲಿನ ಅಭಿಷೇಕ ಮಾಡಿ ಕಾಮಧೇನುವನ್ನು ಕರ್ಕೊಂಡು ಬಂದು ಕೃಷ್ಣನಿಗೆ ಗೋವಿಂದ ನಾಮ ಪಟ್ಟಾಭಿಷೇಕ ಮಾಡ್ತಾನೆ. ಅವನ ಹತ್ರ ಅವನು ಏನು ಬೇಡ, ಯಾರು ನೀನೇನು ರಾಜನ ಅಂತ ಹೇಳಿದ್ದಕ್ಕೆ ದೇವಾದಿದೇವ ನೀನೇ ಅಂತ ಗೋವಿಂದ ನಾಮ ಪಟ್ಟಾಭಿಷೇಕ ಮಾಡಿ ಸಲಹುತ್ತಾನೆ. ಇದೆಲ್ಲನೇ ದೇವಾದಿದೇವನೇ ಶಂಡ್ರ ನಾಮ್ ಸೇವಿತ್ತಾಲ್ ಅಂತ ಹೇಳಿ, ವಿತ್ತಹನ್ ವೇಂಗಡವಾಣನ್ನೆನ್ನು ವಿಳಕ್ಕಿನಿಲ್. ನಾಚಿಯಾರ್ ತಿರುಮೊಳಿ ಕೂಡ ಅವಳು ಹೇಳ್ತಾಳೆ, ವಿತ್ತಹನ್ ಬೀಜಪ್ರದ ಅಂತ. ಅಹಂ ಆತ್ಮ ಗುಡ ಕೇಶ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಎಲ್ಲೆಲ್ಲೇ ನಿಮಗೆ ಪುರಾವೆ ಬೇಕು, ನಿಮಗೆ ಪ್ರಬಂಧ ಬರಲ್ವಾ, ಅದನ್ನು ನಾವು ಯಾರೋ ಬರೆದು ನಮ್ಗೆ ಬೇಡ ಅಂದರೆ ಹೋಗಿ ಭಗವದ್ಗೀತೆ ನೋಡಿ, ಭಗವದ್ಗೀತೆ ಹೋಗಿ, ಭಾಗವತದಕ್ಕೆ ಹೋಗಿ, ರಾಮಾಯಣಕ್ಕೆ ಹೋಗಿ, ಎಲ್ಲ ಕಡೆಯೂ ತೋರಿಸ್ಕೊಡ್ತಾರೆ ಯಾರು ದೇವಾದಿದೇವ ಅಂತ. ಇವಾಗ ನಾವು ಹೋಗಿ ತೂಮಣಿ ಮಾಡಮ್ಗೆ ಬರೋಣ. ತೂಮಣಿ ಮಾಡತ್ತು ಚುತ್ತುಂ ವಿಳಕ್ಕೆರಿಯ ಧೂಪಂ ಕಮಳ ತುಯಿ ಹಾಡು ಹೇಳಿದ್ವಿ, ಅದಕ್ಕೆ ಮತ್ತೆ ಹೇಳಕ್ಕೆ ಹೋಗಲ್ಲ. ತೂಮಣಿ ಮಾಡತ್ತು, ತೂ ಅಂತ ಹೇಳಿದ್ರೆ ಪವಿತ್ರವಾದದ್ದು ಅಂತ. ಇವಾಗ ಈ ಆಗಲೇ 9ನೇ ಹಾಡಿಗೆ ಬರ್ತಾ ಇದ್ದೀವಿ. ಈ 3, 6, 7, 8, 9 ಇದು 9ನೇದು. ಈ 3 ಆಗಲೇ ಸಖಿಯರನ್ನೆಲ್ಲ ಎಬ್ಸಿದ್ಲು. ಒಬ್ಬಳು ಪಿಳ್ಳಾಯಿ, ಇನ್ನೊಬ್ಳು ನಾಯಕ ಪೆಣ್ ಪಿಳ್ಳಾಯಿ. ಈ ಥರ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಭಗವಂತನ ಹೆಚ್ಚೆಚ್ಚಾಗಿ ತಿಳ್ಕೊಂಡಿರೋ ಸಖಿಯರನ್ನೆಲ್ಲ ಎಬ್ಬಿಸ್ತಾ ಇದ್ದಾಳೆ. ಈ ತೂಮಣಿ ಮಾಡುತ್ತೆ ಇರೋಳಿಗೆ ತುಂಬಾ ದೇವ್ರ ವಿಷಯ ಗೊತ್ತು. ನೆಮ್ಮದಿಯಾಗಿ ಮಲ್ಕೊಂಬಿಟ್ಟಿದ್ದಾಳಂತೆ. ದೇವರು ಬಂದು ನನ್ನ ಕಾಪಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ನಾನು ಅದ್ರ ಬಗ್ಗೆ ಏನು ಪ್ರಯತ್ನ ಮಾಡೋದು ಬೇಡ ಅಂತ. ತುಯಿಲ್ ಅಣೆ ಮೇಲ್ ಕಣ್ವಳರುಂ. ತುಯಿಲ್ ಅಂತ ಹೇಳಿದ್ರೆ ನಿದ್ದೆ, ಅಣೆ ಅಂದರೆ ಹಾಸಿಗೆ, ಅದ್ರ ಮೇಲೆ ಕಣ್ವಳರುಂ ಅಂತ ಹೇಳಿದ್ರೆ ಅದು ಪರಿಭಾಷೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅದು ಪರಿಭಾಷೆ ಅಂತ ಹೇಳಿದ್ರೆ ಸುಮ್ಮನೆ ಯಾರೋ ಒಬ್ರು ನಿದ್ದೆ ಮಾಡ್ತಾಯಿದ್ರು ಅಂದರೆ ನಿದ್ದೆ ಮಾಡ್ತಾಯಿದ್ರು ಅಂತ ಹೇಳೋದು. ಕಣ್ವಳರುಂ, ಕಣ್ಣು ಬೆಳೆಸ್ಕೊಂಡ್ರು ಅಂತ. ಹೇಗೆ ನಿದ್ದೆ ಮಾಡಿದ್ರೆ ಕಣ್ಣು ಕಿವಿವರೆಗೂ ಬೆಳೆಯುತ್ತೋ ಕಣ್ವಳರುಂ ಅಂತ ಹೇಳೋದು.
ಆವಾಗ ಆ ಕಣ್ವಳರುಮ್ ಅಂತ ಹೇಳ್ತಾರೆ. ಇದಕ್ಕೆ ತುಂಬ ಸ್ವಾಪದೇಶ ಅರ್ಥದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಕಣ್ವಳರುಮ್ ಅಂದರೆ ಏನು ಅಂತ ಹೇಳಿದ್ರೆ, ಕೃತ್ಯಗಳನ್ನೆಲ್ಲ ನೋಡಿಕೊಂಡು ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ಮೇಲೆ ನೆಮ್ಮದಿಯಾಗಿ ಮಲ್ಕೊಳ್ಳೋದು ಅಂತ. ಲೌಕಿಕ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ವಯಸ್ಸಾದ ಮೇಲೆ ಎಲ್ಲ ಆಸ್ತಿ ಗೀಸ್ತಿ ಸಂಪಾದಿಸಿಟ್ಟಿರ್ತಾರೆ. ಮಕ್ಕಳು ಒಬ್ರಿಗಿಂತ ಜಾಸ್ತಿ ಇದ್ದರೆ ಯಾರಿಗೇನು ಕೊಡಬೇಕು ಅದನ್ನೆಲ್ಲ ನೆಮ್ಮದಿಯಾಗಿ ಎಲ್ಲರಿಗೂ ಬರೆದುಬಿಟ್ಟು ಎಲ್ಲ ವಿಲ್ಲೆಲ್ಲ ಬರೆದುಬಿಟ್ಟಿದ್ದೀನಿ ರೀ, ಇನ್ನೇನಾದರೂ ಏನು ಯೋಚನೆ ಇಲ್ಲ ಅಂತ ಅವ್ರು ನೆಮ್ಮದಿಯಾಗಿರ್ತಾರಲ್ಲ. ಕಣ್ವಳರು ಇಲ್ಲವ್ರು ನಿದ್ದೆ ಬರೋದಿಲ್ಲ. ಇವಳಿಗೆ ಚೆನ್ನಾಗಿ ನಿದ್ದೆ ಬರ್ತಾಯಿದೆ. ಈ ಹೊರಗಡೆ ಇರೋ ಸಖೀರಿಗೆಲ್ಲ ಹೊಟ್ಟೆ ಕಿಚ್ಚಾಗತ್ತಂತೆ. ನಾವು ನಿದ್ದೆಗೆ ಇಟ್ಕೊಂಡು ಬೇಗ ಬಂದು ನಿನ್ನ ಎಬ್ಸೋಣ ಅಂದರೆ ಎಷ್ಟು ನೆಮ್ಮದಿಯಾಗಿ ಮಲ್ಕೊಂಡಿದ್ದಾಳೆ ಅಂತ. ಇದು ಯಾವಾಗಲೂ ಹಾಗೆ ಆಗುತ್ತೆ. ಮನೆಗಳಲ್ಲಿ ಕೆಲವ್ರಿಗೆ ಯಾರಿಗೋ ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ, ಅವ್ರು ಎಚ್ಚರವಾದಾಗ ಯಾರಾದರೂ ನಿದ್ದೆ ಮಾಡ್ತಾಯಿದ್ರೆ, ಗೊರಕೆ ಹೊಡಿತಾಯಿದ್ರೆ ಅವರ ನೋಡಿ ಹೊಟ್ಟೆ ಕಿಚ್ಚಾಗತ್ತೆ. ಹೆಂಗೆ ಮಲ್ಕೊಂಡಿದ್ದಾರೆ ನೋಡಿ ಇವರು ಅಂತ. ಇವರು ಸಖೀರು ಹಾಗೆ ಹೇಳ್ತಾರೆ. ತುಯಿಲೆಣ್ಣೆ ಮೇಲ್ ಕಣ್ವಳರುಮ್ ಅಂತ ಹೇಳ್ತಾರೆ. ಮಾಮಾನ್ ಮಹಳೆ ಮಣಿಕದವಂ ತಾಳ್ತಿರವ. ಅವಳು ಅಷ್ಟಕ್ಕೂ ಹೇಳಲ್ಲ, ಅದಕ್ಕೆ ಒಂದು ಸಂಬಂಧವನ್ನು ಇಟ್ಟು ಹೇಳ್ತಾರೆ. ಮಾಮಾನ್ ಮಹಳೆ. ಸಾಧಾರಣವಾಗಿ ಸಂಬಂಧಗಳನ್ನು ಹೇಗೆ ಜೋಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಟೀಚರ್ ಆ್ಯಂಡ್ ಟಾಟ್, ಗುರುಗಳು ಶಿಷ್ಯರು, ಆ ಥರ ತಂದೆ ತಾಯಿ, ಈ ಥರ ಭರ್ತೃ ಭಾರ್ಯ, ಹೀಗೆ ಆ ಥರ 9 ಸಂಬಂಧಗಳನ್ನು ತೋರಿಸ್ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಆ ಸಂಬಂಧವನ್ನು ಇಟ್ಟು ಗಾಢವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸೋದು, ಒಬ್ರನ್ನೊಬ್ರಿಗೆ ಉಪಕಾರ ಮಾಡೋದು, ಇದನ್ನೆಲ್ಲ ಆ ಸಂಬಂಧಗಳನ್ನೇ ಇಟ್ಟು ತೋರಿಸ್ಕೊಡ್ತಾರೆ ಪೂರ್ವಾಚಾರ್ಯರು. ಆ ಥರ ಸಂಬಂಧಗಳನ್ನು ಭಕ್ತಿನಲ್ಲೂ ನಾವು ಇಟ್ಕೊಳ್ಬೇಕು ಅಂತ. ಯಾವ ಥರ 9 ಸಂಬಂಧ ಅಂತ ಹೇಳಿದ್ರೆ, ಮಾಮಾನ್ ಮಹಳೆ ಅಂತ ಹೇಳಿದಾಗ ಎಲ್ಲರೂ ಕೇಳ್ಬೋದು, 1,00,000 ಕುಟುಂಬದಲ್ಲಿ ಇವರೇನವರು ರಕ್ತ ಸಂಬಂಧಿಗಳ ಅಂತ ಹೇಳಿದ್ರೆ, ಒಬ್ಬರಿಬ್ಬರು ರಕ್ತ ಸಂಬಂಧಿಗಳಿರ್ಬೋದು, ಅವರು ತುಂಬ ಹತ್ತಿರದವರಾಗ್ತಾರೆ. ಇನ್ಯಾರಾದರೂ ಇದ್ದರೆ ರಕ್ತ ಸಂಬಂಧಿಗಳಿಲ್ಲದೆ ಹೋಗಿ, ಈಗಂತೂ ಬಿಡಿ ಎಲ್ಲರನ್ನೂ ಅಂಕಲ್ಲು ಆಂಟಿ ಅಂತ ಕರಿತೀವ. ಮಾಮಾನ್ ಮಹಳೆ ಅಂತ ಹೇಳೋದಕ್ಕೆ ಹೇಳೋದೇ ಬೇಡ. ಯಾಕಂದರೆ ಅದೊಂಥರ ಭಾಷೆನೇ ಆಡು ಭಾಷೆಯಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಇಲ್ಲಿ ಮಾಮಾನ್ ಮಹಳೆ ಅಂದರೆ ಸಂಬಂಧ ಇಟ್ಟು ಕರೀತಾರೆ ಅಂತ, ಎಲ್ಲ ಒಂದು ದೂರದ ಸಂಬಂಧ ಇರಬೇಕು. ಈ ಸಂಬಂಧಗಳು ಹೇಗೆ ಹೆಚ್ಚಿಗೆ ಪ್ರೀತಿ ಸಂಪಾದಿಸ್ಕೊಳ್ಳುತ್ತೆ ಅಂದರೆ ನಾವು ನೋಡ್ಬೋದು. ಅರ್ಜುನನಿಗೆ ಸೋದರಿಕೆ ಸಂಬಂಧ ಆಯಿತು, ಯಾರು ಕೃಷ್ಣನಲ್ಲಿ. ಆ ಬಾಂಧವ್ಯನೇ ಬೇರೆ. ಯಾಕಂದರೆ 5 ಜನ ಪಾಂಡವರಿದ್ದಾಗಲೂ ಮಮ ಪ್ರಾಣಾನಿ ಪಾಂಡವ, ಯಾರು ಧನಂಜಯ ನನ್ನ ಪ್ರಾಣ ಅಂತ ಹೇಳ್ತಾನೆ. ಯಾಕಂದ್ರೆ ಪಾಂಡವರೇ ನನ್ನ ಪ್ರಾಣ, ಅದರಲ್ಲಿ ನಿಮ್ಗೆ ತುಂಬ ಯಾರು ಇಷ್ಟ ಅಂತ ಹೇಳಿದ್ರೆ ಧನಂಜಯ ಅಂತ. ಯಾಕೆಂದರೆ ಅದೊಂದು ನೆಂಟಸ್ತಿಕೆಯಿಂದ ಆ 5 ಜನ ಪಾಂಡವರು ನನಗೆ ತುಂಬ ಹತ್ತಿರದವರು. ಇಲ್ಲಿ ಒಂದು ಪ್ರಶ್ನೆ ಹಾಕೋಬೋದು ನಾವು, ಇವರೂ ಸೋದರತೆ ಮಕ್ಕಳೇ ತಾನೆ, ಯಾರು ಗಾಂಧಾರಿ ಮಕ್ಕಳು ಸೋದರತೆ ಮಕ್ಕಳೇ ತಾನೆ ಕೃಷ್ಣರಿಗೆ, ಅದ್ಯಾಕೆ ಪಾಂಡವ್ರಿಗೆ ಮಾತ್ರ ಮಮ ಪ್ರಾಣಾನಿ ಪಾಂಡವ ಅಂತ ಹೇಳ ಅಂದರೆ, ಸಾತ್ವಿಕ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಇವರೆಲ್ಲ, ಶಾಸ್ತ್ರವನ್ನು ಪಾಲಿಸ್ತಾ ಇದ್ದಾರೆ, ಶಾಸ್ತ್ರಕ್ಕೆ ಅವರೆಲ್ಲರೂ ತಲೆಬಾಗ್ತಾರೆ ಅಂತ. ಇದರಿಂದ ಕೃಷ್ಣನಿಗೆ ಇಷ್ಟ. ಸ್ಮೃತಿ ಮಮೈರ್ವಾಜ್ಞಾ ಆಜ್ಞಾಚೇದಿ ಮಮ ದ್ರೋಹಿ. ಭಗವದ್ಗೀತೆಯಲ್ಲಿ ಹೇಳ್ತೀನಿ, ಸ್ಮೃತಿಗಳು ಶ್ರುತಿಗಳು ನನ್ನ ಆಜ್ಞೆ. ಈ ಆಜ್ಞೆಯನ್ನು ಯಾರು ಪಾಲಿಸ್ತಾರೋ ಅವರನ್ನು ಕಂಡ್ರೆ ನನಗೆ ಇಷ್ಟ. ನಮೇ ದ್ವೇಷೋಸ್ತಿ ನ ಪ್ರಿಯ. ಭಗವಂತ ಯಾರನ್ನು ಪಕ್ಷಪಾತ ಮಾಡೋದಿಲ್ಲ, ಯಾರನ್ನು ಸುಮ್ಮನೆ ದ್ವೇಷ ಮಾಡೋದಿಲ್ಲ, ಯಾರನ್ನು ಅತಿಯಾಗಿ ಪ್ರೀತಿನೂ ಮಾಡೋದಿಲ್ಲ. ಯಾರಿಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಶಾಸ್ತ್ರಗಳನ್ನೆಲ್ಲ ಯಾರು ಪಾಲಿಸ್ತಾರೋ, ವೇದಗಳಲ್ಲಿ ಹೇಳಿರೋವಂಥ ಶಾಸ್ತ್ರಗಳನ್ನೆಲ್ಲ ಯಾರು ಪಾಲಿಸ್ತಾರೋ, ಆಜ್ಞೆ ಯಾರು ಶ್ರುತಿ ಮತ್ತು ಶ್ರುತಿಗಳಲ್ಲಿ ಯಾರು ಅದನ್ನು ಪಾಲಿಸ್ತಾರೋ ಅವರನ್ನು ಕಂಡ್ರೆ ಇಷ್ಟ. ಆಜ್ಞಾ ಮಮಾಯಿವಾಜ್ಞಾ, ನನ್ನ ಆಜ್ಞೆನೇ ಅದೆಲ್ಲನೂ, ನಾನೇ ಹೇಳಿರೋವಂಥದ್ದು. ಶ್ರುತಿಗಳೆಲ್ಲ ಭಗವಂತನ ಉಸಿರಾಟ, ಅದು ನಾನೇ ಹೇಳಿರೋವಂಥದ್ದು. ಆ ಆಜ್ಞೆಯನ್ನು ಯಾರು ಉಲ್ಲಂಘಿಸ್ತಾರೋ ಅವರು ಮಮದ್ರೋಹಿ, ನನಗೆ ದ್ರೋಹ ಮಾಡ್ದಂಗೆ. ಅದಕ್ಕೆ ಏನು ಮಾಡ್ತೀನಿ ಅವ್ರನ್ನ ಎಲ್ಲ ಅಂತ ಹೇಳಿದ್ರೆ, ಕ್ಷಿಪಾಮಿ ಅಸ್ರಜಂ ಅಶುಭಂ ಆಸುರೀಶ್ವೇವ ಯೋನಿಷು. ಯಾರು ನನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾರೋ ಅವರನ್ನೆಲ್ಲ ಹೀನವಾದ ಯೋನಿಗಳಲ್ಲಿ ತೆಗೆದು ಬಿಸಾಕ್ತೀನಿ ಅಂತ. ಮುಂದಿನ ಜನ್ಮವನ್ನು ಹೀನವಾಗಿ ಅವರು ಪಡೀತಾರೆ ಅಷ್ಟೇ ಅಂತ. ಒಳ್ಳೆಯ ಒಂದು ಜನ್ಮ ಸಿಕ್ಕಿ ಅದನ್ನು ಸಾರ್ಥಕಪಡಿಸ್ಕೊಳ್ದೆ ಹೋದರೆ ನೋಡ್ತಾನೆ, ಯಾರೋ ಒಬ್ಬ ಸಾಹುಕಾರ ಧನಿಕನಾಗಿರ್ತಾನೆ, ಪುಣ್ಯವಶಾತು ಅವರಿಗೆ ಒಂದು ಒಳ್ಳೆಯ ಶರೀರ ಕೊಟ್ಟು, ಮನುಷ್ಯ ಶರೀರ ಕೊಟ್ಟು, ಆ ಧನಿಕನಾಗಿದ್ದಾಗಲೂ ಅವನು ಪಿಶುಣನಾಗಿದ್ದು ಒಂದು ಚೂರು ದಾನ ಧರ್ಮ ಮಾಡದೆ ಹೋದರೆ ಹೇಗಿದ್ದರೂ ದುಡ್ಡು ಖರ್ಚೇ ಮಾಡಲ್ಲ, ನಿನಗೆ ಯಾಕೆ ದುಡ್ಡು ಅಂತ ಇನ್ನೊಂದು ಜನ್ಮದಲ್ಲಿ ಭಿಕ್ಷುಕನಾಗೋ ಇನ್ನೇನಾಗೋ ಅವನು ಹುಟ್ಟುತ್ತಾನೆ. ಆ ಥರ ಭಗವಂತ ನೋಡಿ ಕ್ಷಿಪಾಮಿ ಅಸ್ರಜಂ ಅಶುಭಾನ್ ಆಸುರಿ, ಎಲ್ಲ ರಾಕ್ಷಸ ಜನ್ಮಗಳ ಕೆಟ್ಟದಾಗಿ ವರ್ತನೆ ಮಾಡ್ತಾಯಿದ್ರೆ ಆ ಥರ ಒಂದು ಜನ್ಮವನ್ನು ಕೊಟ್ಟು ಕಳೀತಾನೆ. ಈ ಸಂಬಂಧಗಳನ್ನೆಲ್ಲ ಹೇಗೆ ನಾವು ನೋಡಬೇಕು ಅಂತ ಹೇಳಿದ್ರೆ, ನವವಿಧ ಸಂಬಂಧ ತೋರಿಸ್ಕೊಡ್ತಾರೆ ತುಂಬ ಚೆನ್ನಾಗಿ. ಭರ್ತೃ ಭಾರ್ಯ ಗಂಡ ಹೆಂಡತಿ ಅದೊಂದು ಸಂಬಂಧ, ಸ್ವಾಮಿ ದಾಸ ಅದೊಂದು ಸಂಬಂಧ, ಪಿತಾ ಪುತ್ರ ಅದೊಂದು ಸಂಬಂಧ. ಹೇಗೆ ಅಂದರೆ, ಒಬ್ರಿಗೊಬ್ರು ಯಾರು ಹೇಳಿ ಕೇಳಿ ಪ್ರೀತಿ ತೋರಿಸೋದಿಲ್ಲ.
ಅದು ಹಾಗೆ ಸ್ವಾಭಾವಿಕವಾಗೇ ಬರುವಂಥ ಪ್ರೀತಿಗಳು. ಪ್ರೀತಿಯಿಂದ ಹೇಗೆ ಅಂದರೆ ಕಾಪಾಡ್ತಾರೆ, ರಕ್ಷೆ ಮಾಡ್ತೀವಿ ಅವ್ರನ್ನ, ಅದನ್ನು ಅಷ್ಟೇ. ಹಾಗೆ ಶೇಷಿ ಏನಾದರೂ ಒಂದು ಕೈಂಕರ್ಯ ಮಾಡಿದ್ರೆ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡೋದು, ಅದು ಶೇಷಿ ಅವನು, ನಾವು ಶೇಷ. ಹಾಗೆ ಆಧಾರ ಆಧೇಯ, ಪ್ರತಿಯೊಂದು ವಸ್ತುಕ್ಕೂ ಆಧಾರವಾಗಿ ಭಗವಂತನೇ ಇದ್ದಾನೆ, ಆಧೇಯರು ನಾವು. ಆ ಥರ ರಕ್ಷ್ಯ, ಭಗವಂತನೇ ಎಲ್ಲವನ್ನ ರಕ್ಷಣೆ ಮಾಡೋದು, ನಾವು ರಕ್ಷ್ಯರು. ನಾವು ಆ ಸ್ಥಾನದಲ್ಲಿ ಆ ಸಂಬಂಧವನ್ನು ಇಟ್ಕೊಂಡು, ನವವಿಧ ಸಂಬಂಧ. ಜ್ಞೇಯ ಜ್ಞಾತೃ, ಭಗವಂತನಿಗೆ ಗೊತ್ತಿಲ್ಲ ಅನ್ನೋ ವಿಷಯನೇ ಇಲ್ಲ, ತಿಳ್ಕೊಬೇಕಾಗಿದ್ದು ನಾವು ಅವನ ಹತ್ರ ಎಲ್ಲವನ್ನು ತಿಳ್ಕೊಳ್ಬೇಕು. ಜ್ಞಾತೃ ಆತ್ಮ ಶರೀರ ಭಗವಂತ ಪಂಚಭೂತಗಳಿಂದಾಗಿ ಶರೀರ ಏನೇ ಆಗಿರ್ಬೋದು, ಮನುಷ್ಯ ಇರ್ಬೋದು, ದೇವ ಶರೀರ ಇರ್ಬೋದು, ಇನ್ನೊಂದು ಆಸುರಿ ಶರೀರ ಇರ್ಬೋದು. ಆದರೆ ಅಂತರ್ಯಾತ್ಮೆಯಾಗಿ ಆತ್ಮ ಇರ್ತಾನಲ್ಲ, ಅದು ಭಗವಂತನೇ. ಅದಕ್ಕೆ ಅದು ಬಿಟ್ಟು ಹೋದರೆ ಆ ಶರೀರ ಬಿದ್ದೋಗುತ್ತೆ. ಯಾವಾಗ ಜೀವಾತ್ಮ ಹೊರಟು ಬಿಡ್ತಾನೋ ಆವಾಗ ಆ ಶರೀರನೂ ಬಿದ್ದೋಗುತ್ತೆ. ಅದಕ್ಕೆ ಆ ಸಂಬಂಧ ಯಾವಾಗಲೂ ಇರುತ್ತೆ, ಪರ್ಮನೆಂಟ್ ಆ ಸಂಬಂಧಗಳೆಲ್ಲನೂ. ಭೋಕ್ತ ಭೋಗ್ಯ ಎಲ್ಲ ಒಂದು ಆನಂದ ಒಂದು ವಸ್ತುವಿಂದ ಸಿಗತ್ತೆ ಅಂತ ಹೇಳಿದ್ರೆ ಆನಂದವನ್ನು ಅನುಭವಿಸೋದು ಯಾರು? ಭಗವಂತ. ಇದು ಈ ನವವಿಧ ಸಂಬಂಧವನ್ನು ತೋರಿಸ್ಕೊಡೋವಂಥದ್ದು. ಈ ನವವಿಧ ಸಂಬಂಧವನ್ನು ತುಂಬ ಚೆನ್ನಾಗಿ ಕುಲಶೇಖರ ಆಳ್ವಾರು ಇದು ತರುತುಯರಂ ತಡ ಏಲೊಂದು ಶರಣಿಲ್ಲ ಅನ್ನೋ ಒಂದು ದಶಕದಲ್ಲಿ ವಿತ್ತುವ ಕೊಟ್ಟಮ್ಮ ಬಗ್ಗೆ ಹಾಡಿರ್ತಾರೆ. ಅದರಲ್ಲಿ ಎಲ್ಲ ನವವಿಧ ಸಂಬಂಧವನ್ನು ತೋರಿಸ್ಕೊಡ್ತಾರೆ ತುಂಬ ಚೆನ್ನಾಗಿ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ ಪೈರುಗಳೆಲ್ಲ ಹೇಗೆ ಒಣಗೋಗ್ತಾ ಇದ್ರೆ ಏನು ನೋಡಿದ್ರೆ ಯಾವಾಗ ನೋಡಿದ್ರೂ ಆಕಾಶವನ್ನೇ ನೋಡ್ತಾ ಇರುತ್ತೆ. ಈ ಪೈರಿಗೂ ಎಲ್ಲೋ ಇರೋ ಆಕಾಶದಲ್ಲಿ ಮೋಡದಲ್ಲಿರೋ ನೀರಿಗೂ ಏನು ಸಂಬಂಧ ಅಂದರೆ ಅದಕ್ಕೆ ಯಾವಾಗಲೂ ಒಂದು ಸಂಬಂಧ ಇರುತ್ತೆ. ಆ ನೀರು ಬೀಳಬೇಕು, ಪೈರುಗಳು ಬೆಳಿಬೇಕು, ಆ ಥರ ಒಂದು ಸಂಬಂಧ. ಗಂಡ ಹೆಂಡತಿ ಸಂಬಂಧ. ಅದೇ ಹೇಳ್ತಾರೆ, ಹೊಡೆದ್ರೆ ಕೂಡ ಕೋಪದಲ್ಲಿ ಹೊಡೆದು ಬಿಟ್ಟರೆ ಕೂಡ ಆ ಮಗು ಏನು ಮಾಡುತ್ತೆ, ನೋವು ಆದಾಗ ತಿರ್ಗಿ ಅಮ್ಮನ ಕಾಲೇ ಹೋಗಿ ಇಳ್ಕೊಳ್ಳುತ್ತೆ. ಶಿರತ್ತಿನಾಲ್ ತಿಡಿನಮ್ ಅಂತ ಹೇಳ್ತಾರೆ ಕುಲಶೇಖರ ಆಳ್ವಾರು. ಕೋಪದಿಂದ ಒಂದು ಹೊಡೆದು ಬಿಟ್ಟರೆ ಮತ್ತವಳೆ ನೀನೇಂದಳು, ಮತ್ತೆ ಯಾರ್ದು ಅಮ್ಮ ಅಂತಲೇ ಹೇಳುತ್ತೆ. ಅಮ್ಮನೇ ಹೊಡೆದ್ರು ಕೂಡ ಅಮ್ಮ ಅಂತಲೇ ಹೇಳು. ಮತ್ತವಳೆ ನೀನೆಯಿಂದ ಅಳು, ಬೇರೆ ಯಾರನ್ನೂ ನೆನೆಸ್ಕೊಂಡು ಅಳಕ್ಕಾಗೋದಿಲ್ಲ. ಅದಕ್ಕೆ ಆ ಸಂಬಂಧ, ನವವಿಧ ಸಂಬಂಧವನ್ನು ತುಂಬ ಚೆನ್ನಾಗಿ ಅದರಲ್ಲಿ ತೋರಿಸ್ಕೊಡ್ತಾರೆ. ಈ ನೀರಿಲ್ಲದೆ ಇದ್ದರೆ ಮೀನು ಇರೋಕ್ಕಾಗಲ್ಲ. ಆ ಥರ 9 ವಿಧ ಸಂಬಂಧವನ್ನು ತುಂಬ ಚೆನ್ನಾಗಿ ಕುಲಶೇಖರ ಆಳ್ವಾರು ಅವರ ವಿತ್ತುವ ಕೊಟ್ಟಮ್ಮ ದಶಕದಲ್ಲಿ ತೋರಿಸ್ಕೊಡ್ತಾರೆ. ವಿಸ್ತಾರವಾಗಿ ಹಾಡ್ಬೋದು, ಆದರೆ ಸಮಯ ನಮಗೆ ಅಭಾವ ಆದ್ದರಿಂದ ಆ ಥರ. ಪೆರುಮಾಳ್ ತಿರುಮಳಿನೇ ಒಂದು ಶನಿವಾರ ಬೇಕಾದರೆ ಆ ಥರ ಬರೀ ಪೆರುಮಾಳ್ ತಿರುಮಳಿನೂ ಒಂದೊಂದು ದಶಕಕ್ಕೆ ವಿಶೇಷವಾದ ಅರ್ಥಗಳಿರುತ್ತೆ, ಅದನ್ನು ಹೇಳ್ಬೋದು. ಪೂರ್ತಿ ರಾಮಾಯಣ ಅವರು ಒಂದು 10 ಹಾಡಲ್ಲೇ ಹೇಳ್ಬಿಟ್ಟಿದ್ದಾರೆ. ಆ ಥರ ಬರೆದಿಟ್ಟಿರೋದು ಅಷ್ಟು ಅಗಾಧವಾಗಿದೆ, ಹೇಳೋಕ್ಕೆ ನಮಗೆ ಸಮಯ ಬೇಕಾಗುತ್ತೆ. ಆಮೇಲೆ ಹೀಗೇ ಈ ವೇದಾಂತ ದೇಶಿಕರು ಈ ಥರ ಮಧುರಕವಿ ಆಳ್ವಾರು ನಮ್ಮಾಳ್ವಾರ್ಗೂ ಇದ್ದ ಸಂಬಂಧ ಯಾಕೆ ಇಷ್ಟು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾಮ ಮಹಳೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಆ ಸಖ್ಯ ಹೇಗಿರಬೇಕು, ಹೇಗಿದ್ರೆ ಭಗವಂತ ನಮ್ಗೆ ಒಲಿತಾನೆ ಅನ್ನೋದು ತೋರಿಸ್ಕೊಡ್ತಾರೆ. ಈ ನಮ್ಮಾಳ್ವಾರ್ಗೂ ಮಧುರಕವಿ ಆಳ್ವಾರ್ಗೂ ಈ ಹಿಂದಿನ ಹಾಡಲ್ಲಿ ಕೀಳ್ವಾನಂದಲ್ಲಿ ಮಂಗಳಾಶಾಸನ ನಮ್ಮಾಳ್ವಾರ್ಗೆ ಮಾಡಿದ್ರು ಅಂತ ಹೇಳಿದ್ವಿ. ಮಧುರಕವಿ ಆಳ್ವಾರ್ಗೆ ಏನೋ ಬೇರೆ ಸಪ್ರೇಟಾಗಿ ಮಂಗಳಾಶಾಸನ ಮಾಡೋದಿಲ್ಲ. 10 ಆಳ್ವಾರ, 10 ಸಖಿಯರನ್ನ ಎಬ್ಬಿಸ್ತಾಳೆ, 10 ಆಳ್ವಾರನ್ನ ತೋರಿಸ್ಕೊಡ್ತಾಳೆ. ಭೂದೇವಿ ತಾನೇ ಆಂಡಾಳಿಗೆ ಯಾವ ಪಾಶನೂ ಡೆಡಿಕೇಟ್ ಮಾಡಲಿಲ್ಲ. ಮಧುರಕವಿ ಆಳ್ವಾರೇ ನಮ್ಮಾಳ್ವಾರಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರು ಯಾವಾಗಲೂ ದೇವರನ್ನೇನು ಹಾಡಲಿಲ್ಲ, ಯಾವಾಗಲೂ ನಮ್ಮಾಳ್ವಾರೇ ದೇವರು ಅಂತ ಹೇಳಿದ್ರಿಂದ ಅದರಲ್ಲೇ ಅವರು ಹಸ್ತಗತ ಅಂದರೆ ಅದರೊಳಗೆ ಸೇರ್ಕೊಂಡ್ಬಿಟ್ಟು ಸಂಗತವಾಗಿದ್ದಾರೆ ಆ ವಿಷಯ ಅಂತ. ಈ ನಮ್ಮಾಳ್ವಾರ್ಗೂ ಮಧುರಕವಿ ಇರೋ ಸಂಬಂಧ ಇದೆಯಲ್ಲ, ಆ ಸಂಬಂಧದಿಂದ ನಮಗಾಗುವಂಥ ಒಳ್ಳೆಯ ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆಯ ವಿಷಯಗಳು ಅಂತ ಹೇಳಿದ್ರೆ ಆತ್ಮಕ್ಕೆ ಸಂಸ್ಕಾರ ಕೊಡುವಂಥದ್ದು, ಆತ್ಮ ಉಜ್ಜೀವನ ಆಗೋಕ್ಕೆ ಏನು ಬೇಕೋ ಅದನ್ನೆಲ್ಲ ತೋರಿಸ್ಕೊಡುವಂಥದ್ದು. ಅದನ್ನು ಆ ಸಂಬಂಧಗಳಲ್ಲಿ 11 ವಿಷಯ ತೋರಿಸ್ಕೊಡ್ತಾರೆ ವೇದಾಂತ ದೇಶಿಕರು. ಅದರಲ್ಲಿ ಅನುಭವ ಕೊಡೋರು, ಭಗವಂತನ ಅನುಭವ ಯಾರು ಕೊಟ್ಟರು? ಮಧುರಕವಿ ಆಳ್ವಾರು ಎಲ್ಲೋ ಬದ್ರಿಕಾಶ್ರಮದಲ್ಲಿ ಯಾತ್ರೆಗೆ ಹೋಗಿದ್ರು. ಅವರಿಗೆ ಕರೆಸ್ಕೊಂಡು ಒಂದು ನಕ್ಷತ್ರ ರೂಪದಲ್ಲಿ ಹತ್ತಿರಕ್ಕೆ ಕರೆಸ್ಕೊಂಡು ಎಲ್ಲವನ್ನು ತಿರುವಾಳ್ಮೊಳಿ, ತಿರುವಾಶ್ರಯಂ, ಪೆರಿಯ ತಿರುವಂದಾದಿ ಇದನ್ನೆಲ್ಲ ಮತ್ತು ತಿರುವಿರುತ್ತಂ ಇದನ್ನೆಲ್ಲ ಹೇಳಿ ಅದರೆಲ್ಲ ಭಗವಂತ ಸ್ವರೂಪ ಏನು, ನಮ್ಮ ಸ್ವರೂಪ ಏನು, ಹೇಗೆ ಇದು ಭಗವಂತನ ಹೋಗಿ ಸೇರಿಕೊಳ್ಬೇಕು, ಕರ್ಮವಶಾತ್ ಹೇಗೆ ಇಲ್ಲೇ ಇದ್ಬಿಡಬಾರ್ದು ಅನ್ನೋದನ್ನೆಲ್ಲ ತಮ್ಮ ಹಾಡಲ್ಲಿ ನಮ್ಮಾಳ್ವಾರು ಬರೆದು ಕೊಟ್ಟರು. ಆ ಸಂಬಂಧವನ್ನು ಇಲ್ಲಿ ಹೇಳ್ತಾರೆ. ಅನುಭವವನ್ನು ಕಲ್ಪಿಸ್ಕೊಡೋದು ಆಚಾರ್ಯ ರೂಪದಲ್ಲಿ ಇದ್ದರೆ ಭಗವಂತನ ಅನುಭವ ನಮಗೆ ಬರಬೇಕು, ಅವರು ಪರಿಚಯ ಮಾಡಿಸ್ಕೊಡ್ಬೇಕು, ಅದನ್ನು ಅವ್ರು ಮಾಡಿಕೊಡ್ತಾರೆ. ಶರಣಾಗತಿ ಅನುಸರಿಸಬೇಕಾಗಿರೋ ವಿಷಯವನ್ನು ಆ 2 ಸಂಬಂಧ ನಮ್ಗೆ ತಿಳಿಸ್ಕೊಡುತ್ತೆ. ಇಷ್ಟಾರ್ಥ ನೆರವೇರ ಮಾಡಬೇಕಾದ್ರೆ ಕೂಡ ಯಾವರಾಲು ಒಂಡ್ರಂ ಕುರೈ ವೇಂಡೇನ್ ಆ ಹಾಡುಗಳನ್ನು ತೋರಿಸ್ಕೊಡ್ತಾರೆ. ನಮ್ಮ ಇಷ್ಟಾರ್ಥ ನೆರವೇರಬೇಕಾದ್ರೂ ಅವನನ್ನೇ ನಾವು ನೆನೆಸ್ಕೊಳ್ಬೇಕು ಅಂತ. ಆಮೇಲೆ ಅಳಿಯದ ಒಂದು ಬಂಧುತ್ವ,
ಹೇಗೆ ಅಂತ ಹೇಳಿದ್ರೆ ತಂದೆ ಮಗ ಪುತ್ರ ಪಿತ ಅಂತ ಹೇಳ್ಬಲ್ಲ, ಒಂದು ವೇಳೆ ಅವರಿಬ್ಬರ ಮಧ್ಯೆ ದ್ವೇಷ ಇದ್ದರೆ ಕೂಡ ನೀ ನಮ್ಮಪ್ಪ ಅಲ್ಲ ನಾನು ನಿಮ್ಮ ಮಗ ಅಲ್ಲ ಅಂದ್ಕೊಂಡು ಹೊಟ್ಟೋಗ್ಬಿಟ್ರೆ ಕೂಡ ಅದು ಅಲ್ಲ ಅಂತ ಆಗಲ್ಲ. ಯಾಕೆಂದರೆ ಅವ್ರ ಅಪ್ಪನೇ ಇವನ ಮಗನೇ, ಆ ಸಂಬಂಧ ಯಾರೂ ಅಳಿಸೋಕ್ಕಾಗಲ್ಲ. ಅಳಿಸ್ದೇ ಇರೋ ಒಂದು ಬಂಧುತ್ವ ಇರೋದಲ್ಲೇ ಮುಂತನ್ನು ಒಡುರವೇಲ್ ನಮಕ್ಕಿಂಡ್ರು ಒಳಿಕೆ ಒಳಿಯಾದ ಕೊನೆ ಹಾಡಲ್ಲಿ ಆಂಡಾಳು ಹೇಳ್ತಾಳೆ, ನೀನು ಬೇಡ ಅಂದರೂ ಹೇಳೋಕ್ಕಾಗಲ್ಲ, ನೀನು ಬೇಕು ಅಂತ ಸ್ವೀಕಾರ ಮಾಡಿದ್ರು ಸರಿ, ಬೇಡ ಅಂತ ನೀನು ನಮ್ಮನ್ನು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದೇ ಥರ ಇಲ್ಲೂ ಅಷ್ಟೇ ಆ ಅನುಬಂಧ ಭಗವದ್ಗೀತರ ವಿಷಯಗಳಲ್ಲಿ ನಮ್ಮ ಆಸೆಯನ್ನು ಕಡಿಮೆ ಮಾಡಿಸುವಂಥದ್ದು ಇದು ತುಂಬ ಮುಖ್ಯ ನೋಡಿ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಆಸೆ ಆಮಿಷ, ಈ ಕಾಮ ಅಂತ ಹೇಳಿದ್ರೆ ಡಿಸೈರ್, ಆಸೆಗಳು, ಎಲ್ಲ ವಿಷಯದಲ್ಲಿ ಆಸೆಗಳು, ಅದು ಹೆಚ್ಚುತ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದು ಕಡಿಮೆ ಆಗೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರಾಜಸಿಕ ಗುಣವನ್ನು ಪರಿವರ್ತನೆ ಮಾಡೋದು. ಇದು ಯಾರು ಮಾಡ್ತಾರೆ ಅಂದರೆ ನಮಗೆ ಆಚಾರ್ಯರಿಗಿರೋ ಸಂಬಂಧದಿಂದನೇ ಕಡಿಮೆ ಆಗುತ್ತೆ. ಯಾಕೆಂದರೆ ಅದಕ್ಕಿಂತ ಒಂದು ಚೆನ್ನಾಗಿ ಹೆಚ್ಚಿನ ವಸ್ತುವನ್ನು ನಮಗೆ ಪರಿಚಯ ಮಾಡಿಕೊಡೋದ್ರಿಂದ ಆಗುತ್ತೆ. ಸಾಂದರ್ಭಿಕವಾಗಿ ಒಂದು ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕತೆ ಕೂಡ ತಿರುಕೋಳೂರು ಪೆಣ್ಪಿಳ್ಳೈ ರಹಸ್ಯಗಳು ಅಂತ ಇದೆಯಲ್ಲ, ಆ ಪುಸ್ತಕದಲ್ಲೂ ಬರೆದಿದೆ. ಅದು ಸಂಗತಿ, ಅದು ನಿಜವಾದ ನಡೆದ ಸಂಗತಿ. ಧನುರ್ದಾಸ ಅಂತ ಒಬ್ಬ ಇರ್ತಾನೆ, ಅವನು ಕೈಕರ್ಯ ಮಾಡ್ತಾ ಇರ್ತಾನೆ ಶ್ರೀರಂಗದಲ್ಲಿ. ಕೈಕರ್ಯ ಮಾಡ್ತಾ ಇದ್ದಾಗ ಅವನಿಗೆ ಹೆಂಡತಿನ ಕಂಡ್ರೆ ತುಂಬ ಇಷ್ಟ. ಯಾಕೆ ಇಷ್ಟ ಅಂತ ಹೇಳಿದ್ರೆ ತುಂಬ ಸುಂದರಿ ಅವಳು ಕಣ್ಣು ತುಂಬ ಚೆನ್ನಾಗಿರುತ್ತಂತೆ. ಯಾವಾಗಲೂ ಕೊಡೆ ಇಟ್ಕೊಂಡೇ, ಅವಳು ಬಿಸಿಲಲ್ಲಿ ಬಾಡೆ ಹೋಗಬಾರ್ದು ಅಂತ ಸದಾ ಕೊಡೆ ಇಟ್ಕೊಂಡಿರ್ತಾನಂತೆ. ಭಗವದ್ ರಾಮಾನುಜರು ನೋಡಿದ್ರೆ ಈ ಧನುರ್ದಾಸ ತುಂಬ ಒಳ್ಳೆಯವನು ಎಲ್ಲ ಸರಿ, ಬಟ್ ಉತ್ಸವ ಬಂದಾಗ ಭಗವಂತನ ನಮಸ್ಕಾರ ಮಾಡದೆ ಹೆಂಡತಿಗೆ ಕೊಡೆ ಹಿಡ್ಕೊಂಡಿರ್ತಾನಲ್ಲ ಇವನಿಗೇನಾದರೂ ಮಾಡಬೇಕಲ್ಲ ಅಂದರೆ ಅಯ್ಯೋ ಇಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ, ಬೇಕಾದ್ರೆ ನೀವೇ ಕೇಳಿ ನೋಡಿ, ಅವ್ನ ಹೆಂಡತಿ ಅಂದರೆ ಅವ್ನಿಗೆ ತುಂಬ ಇಷ್ಟ, ಚೆನ್ನಾಗಿದ್ದಾಳೆ ಹೌದು, ಆದರೆ ಅವ್ನು ಮಾತ್ರ ಮಾಡೋದಿಲ್ಲ ಅಂತ. ಸರಿ, ಭಗವದ್ ರಾಮಾನುಜರು ಕೇಳ್ತಾರಂತೆ, ಏನು ನೀನು ಹಾಗೆ ಕೊಡೆ ಏನೋ ಇಟ್ಕೊಂಡಿರ್ತೀಯ? ಅವನು ದಾರಿನೆಲ್ಲ ಗುಡಿಸಿ ಶುದ್ಧ ಮಾಡಿ ಉತ್ಸವ ಬರೋಕ್ಕೆಲ್ಲ ಮಾಡ್ತಾನೆ. ಉತ್ಸವ ಬರೋವಾಗ ಅವ್ರ ಹೆಂಡತಿ ಉತ್ಸವ ನೋಡೋಕೆ ಬರ್ತಾನಲ್ಲ, ಓಡೋಗ್ಬಿಟ್ಟು ಕೊಡೆ ಹೆಂಡತಿಗೆ ಹಿಡಿಯೋದು. ಅದಕ್ಕೆ ಇವ್ರು ಕೇಳ್ತಾರಂತೆ, ಏನು ಹೆಂಡತಿಗೆ ಯಾವಾಗಲೂ ಈಗ ಉಪಚಾರ ಮಾಡ್ತಾ ಇರ್ತೀಯಲ್ಲ ಅಂತ. ಅದು ಮಾತ್ರ ನೀವು ಕೇಳಬೇಡಿ, ನನ್ನ ಹೆಂಡತಿ ಥರ ಕಣ್ಣು ಈ ಪ್ರಪಂಚದಲ್ಲೇ ಯಾರ್ದೂ ಇಲ್ಲ, ಬೇಕಾದರೆ ನೀವೇ ನೋಡಿಬಿಡಿ, ನೀವು ಸನ್ಯಾಸಿ ನೀವು ನೋಡಲ್ಲ, ಆದರೆ ನೋಡಿದ್ರೆ ಕೂಡ ಒಂದು ವೇಳೆ ಅವಳಷ್ಟು ಸುಂದರವಾದ ಕಣ್ಣು ಯಾರಿಗೂ ಇಲ್ಲ ಅಂತ. ಭಗವದ್ ರಾಮಾನುಜರಿಗೆ ಒಳಗೊಳಗೆ ನಗು. ಅವ್ರು ಹೇಳ್ತಾರಂತೆ, ಇದಕ್ಕಿಂತ ಸುಂದರವಾಗಿರೋ ಕಣ್ಣನ್ನು ನಿನಗೆ ತೋರಿಸ್ಕೊಟ್ರೆ ನೀನು ಹೆಂಡತಿಗೆ ಕೊಡೆ ಹಿಡಿಯೋದು ಬಿಟ್ಬಿಡ್ತೀಯಾ ಅಂತ ಕೇಳ್ತಾರಂತೆ. ತೋರಿಸ್ಬಿಡಿ ನೋಡೋಣ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತಾರೆ. ಧನುರ್ದಾಸ ಪಂಚಮವರ್ಣದವನು ಅವನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಇದಕ್ಕೆ ಗರ್ಭಗುಡಿಗೆ ಕರ್ಕೊಂಡು ಹೋಗಿ ಶ್ರೀರಂಗದಲ್ಲಿ ರಂಗನಾಥರ ಕಣ್ಣನ್ನು ನೋಡಿ, ಈ ಕಣ್ಣು ನೋಡು, ಈ ಕಣ್ಣು ನೋಡಿದ ಮೇಲೆ ಹೇಳು ನೀನು ಹೆಂಡತಿ ಕಣ್ಣು ಚೆನ್ನಾಗಿದೆಯಾ ಅಂತ. ಸಾಕ್ಷಾತ್ ಭಗವಂತ ತನ್ನ ನಿಜವಾದ ಕಮಲ ನೇತ್ರವನ್ನು ತೋರಿಸ್ತಾನಂತೆ. ಅಲ್ಲೇ ಕಾಲಕ್ಕೆ ಬಿದ್ದುಬಿಡ್ತಾನೆ ಧನುರ್ದಾಸ. ಅಯ್ಯೋ ಎಂಥ ಪಾಪಿ ನಾನು, ಇಷ್ಟು ದಿವಸ ಯಾರಿಗೆ ಕೈಂಕರ್ಯ ಮಾಡಬೇಕು, ಹೀಗೆಲ್ಲ ನಾನು ಮಾಡ್ತಾ ಇದ್ನಲ್ಲ ಅಂತ ಅವನು ಅವರ ಶಿಷ್ಯನಾಗ್ಬಿಡ್ತಾನೆ. ಆ ಥರ ಅನುಭವಕ್ಕೆ ಬರಬೇಕು. ನಮಗೆ ಅನುಭವಕ್ಕೆ ಬರೋಕ್ಕೆ ಒಂದು ಆಚಾರ್ಯ ಮುಖ್ಯನೇ ನಮ್ಗೆ ಅನುಭವಕ್ಕೆ ಬರುತ್ತೆ. ಆ ಥರ ಹೇಳ್ಕೊಡ್ತಾರೆ. ಭಗವದ್ಗೀತರ ಭೋಗ ವಿಷಯದಲ್ಲಿ ಆಸಕ್ತಿ ನಮಗೆ ಕಡಿಮೆ ಆಗಬೇಕಾದ್ರೆ ಭಗವತ್ ವಿಷಯದಲ್ಲಿ ಆಸಕ್ತಿ ಹೆಚ್ಚು ಮಾಡಿಕೊಡುವಂಥ ಒಂದು ಆಚಾರ್ಯರು ನಮಗೆ ಬೇಕು. ಅದನ್ನು ಹೇಳ್ತಾರೆ. ಅದು ಈ ಸಂಬಂಧದಲ್ಲಿ ಒಂದು ನಮ್ಮಾಳ್ವಾರ್ ಮಧುರಕವಿ ಸಂಬಂಧಕ್ಕೆ ಹೇಳ್ತಾರೆ. ಆತ್ಮಕ್ಕೆ ಸಹಜವಾಗಿ ಇರುವಂಥ ಈ ಸಂಸಾರದ ಅಂಟು ವಾಸನೆಯನ್ನು ತೆಗಿಬೇಕು. ಇದಕ್ಕೆ ಉದಾಹರಣೆ ಯಾವಾಗಲೂ ಪೆರಂಗಾಯಿ ಡಬ್ಬ, ಏನದು ಇಂಗು ಡಬ್ಬ ಇರುತ್ತಲ್ಲ, ಇಂಗು ಪೂರ್ತಿ ಮುಗಿದೋಗ್ಬಿಟ್ರೆ ಕೂಡ ಆ ಡಬ್ಬದ ವಾಸನೆ ಹೋಗೋದೇ ಇಲ್ಲ. ಅದು ಈ ಸಂಸಾರಕ್ಕೆ ಅಂಟುಕೊಂಡಾಗೆ. ಅದಕ್ಕೆ ಅದನ್ನು ಹೇಳ್ತಾರೆ. ತತ್ವೋಪದೇಶ ಬೇಕು ಅಂತ ಆಸೆ ಬರೋದು, ಅಭಿಲಾಷೆ. ಯಾಕೆ ದಿನ ನೀವೆಲ್ಲ 6:30 ಆದರೆ ಹಾಗೆ ಬಂದು ಇಲ್ಲಿ ಏನು ಹೇಳ್ತಾರೆ, ಇವತ್ತೇನು ಹೊಸ್ತು ಹೇಳ್ತಾರೆ, ಕೇಳ್ಕೊಳ್ಳೋಣ ಅಂತ ಆಸೆ ಬರುತ್ತಾ ಇಲ್ವಾ? ತತ್ವೋಪದೇಶದಲ್ಲಿ ಆಸಕ್ತಿ ಹೆಚ್ಚು ಮಾಡೋರು ಯಾರು ಅಂದರೆ ಆಚಾರ್ಯರು. ಈ ಆಚಾರ್ಯ ಸಂಬಂಧ ಇದೆಯಲ್ಲ ಆ ಥರ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ ಅಂತ ಆ ಥರ. ಆಮೇಲೆ ಕರುಣಾಮಯಿ, ಯಾವಾಗಲೂ ಆಚಾರ್ಯ ಶಿಷ್ಯ ಸಂಬಂಧ ಇರುತ್ತಲ್ಲ, ಶಿಷ್ಯನಿಗೆ ಗೊತ್ತಾಗದೆ ಹೋದರೆ ಒಂದು ವಿಷಯ ತಿರ್ಗ ಮತ್ತೆ ಅರ್ಥ ಆಗೋ ಥರ ಹೇಳಿ ಉಣಬಡಿಸ್ತಾರೆ. ಸಣ್ಣ ಮಗು ಆದರೆ ಮೆತ್ತಗೆ ಅನ್ನ ಮಾಡಿ ತಿನ್ನಿಸ್ತಾರಲ್ಲ, ಆ ಥರ ಉಣಬಡಿಸ್ತಾರೆ. ಅದು ಒಂದು ಸಂಬಂಧ. ಅದು ಭಕ್ತರಿಗೋಸ್ಕರನೇ ಅವತಾರ ಮಾಡೋದು ಯಾರು? ಭಗವಂತ. ಅದೇ ಥರ ಶಿಷ್ಯರಿಗೋಸ್ಕರನೇ ಅವರು ಶ್ರಮಪಟ್ಟು ತಿಳಿಸಿ ಹೇಳ್ತಾರೆ. ಪಾಪ ನಿವಾರಣೆಯಲ್ಲಿ ಜೊತೆಗೇ ಇರ್ತಾರಂತೆ. ಪಾಪವನ್ನು ಹೋಗಲಾಡಿಸ್ಬೇಕು, ಆಚಾರ್ಯರು ಹೇಳ್ಕೊಡ್ತಾರೆ. ಈ ತಪ್ಪು ಮಾಡಿದ್ರೆ ಇದಕ್ಕೆ ಶಿಷ್ಯ ಇದು, ಇದಕ್ಕೆ ಪ್ರಾಯಶ್ಚಿತ್ತ ಇದು ಅಂತ ಆಚಾರ್ಯರು ಹೇಳಿಕೊಟ್ಟು ಎಲ್ಲವನ್ನು ನಡೆಸ್ಕೊಡುವಂಥದ್ದು. ಈ ಸಂಬಂಧಗಳೆಲ್ಲ ಆಶ್ಚರ್ಯಕರವಾದ ಸಂಬಂಧ. ಇಲ್ಲಿ ಹೇಗೆ ನಾವು ಇರಬೇಕು ಅಂತ ಹೇಳ್ಕೊಟ್ಟಾಗ ಮಾಮ ಮಹಳೆ ಮಣಿಕದವಂ ತಾಳ್ತಿರವಾಯ್. ಈ ಮಣಿಕದವಂ ತಾಳ್ತಿರವ ಅಂತ ಹೇಳಿದ್ಲಲ್ಲ, ಏನು ಅಂತ ಹೇಳಿದ್ರೆ ಒಳಗಡೆ ಬಗ್ಗೆ ನೋಡ್ತಾರೆ, ಸುತ್ತಲೂ ದೀಪ ಹಚ್ಕೊಂಡಿದ್ದಾಳೆ, ತುಂಬ ಚೆನ್ನಾಗಿ ಸುಂದರವಾಗಿ ದೀಪ ಹಚ್ಕೊಂಡಿದ್ದಾಳೆ. ಮಲ್ಕೊಳ್ಬೇಕಾದ್ರೆ ಕತ್ಲೆಯಲ್ಲಿ ತಾನೇ ಮಲ್ಕೊಳ್ಬೇಕು, ಯಾಕೆ ದೀಪ ಹಚ್ಕೊಂಡಿದ್ದಾಳೆ ಅಂತ ಸೈನ್ಸಲ್ಲೆಲ್ಲ ಹೇಳ್ತಾರೆ.
ವೈಜ್ಞಾನಿಕವಾಗಿ ಬೇಗ ನಿದ್ದೆ ಮಾಡಬೇಕು. ಕತ್ಲೆ ಇದ್ರೇ ಯಾವಾಗಲೂ ನಮಗೆ ಅನ್ನ ಜೀರ್ಣ ಆಗೋ ಶಕ್ತಿ ಒಂದು ಉತ್ಪತ್ತಿ ಆಗುತ್ತೆ ನಮ್ಮ ಶರೀರದಲ್ಲಿ. 10 ಗಂಟೆ ಮುಂಚೆ ನಿದ್ದೆ ಮಾಡಿಬಿಡ್ಬೇಕು. ಇವಾಗ ಅದೆಲ್ಲ ಮಾಡದೇ ಇರೋದ್ರಿಂದಲೇ ನಮಗೆಲ್ಲ ಈ ಕಾಯಿಲೆಗಳು ಅದೆಲ್ಲ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಹೊತ್ತಿಗೆ ಮುಂಚೆ ಹೇಳ್ಬೇಕು. ಉಷಕಾಲದಲ್ಲಿ ನೀವು ಹೇಳ್ಬೇಕಾದ್ರೆ ನೀವು ಬೇಗ ಮಲ್ಕೊಳ್ಬೇಕು. ನೀವು ಬೇಗ ಮಲ್ಕೊಳ್ಬೇಕಾದ್ರೆ ಬೇಗ ತಿನ್ನಬೇಕು. ಜೈನ ಸಂಪ್ರದಾಯದಲ್ಲಿ ಸೂರ್ಯಾಸ್ತಮ ಆದಮೇಲೆ ಏನೂ ತಿನ್ನೋದಿಲ್ಲ. ತುಂಬ ಒಳ್ಳೆ ಪದ್ಧತಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಮಲ್ಕೊಳ್ಬೇಕಾದ್ರೇ ಎಲ್ಲ ಆದಷ್ಟು ಪಚನ ಆಗಿಬಿಟ್ಟಿರಬೇಕು ನಮ್ಮ ಅನ್ನಗಳು. ಮಲ್ಕೊಂಡ ಮೇಲೆ ನಾವು ತಿಂದಿರ್ತೀವಲ್ಲ ಅನ್ನದಲ್ಲಿ, ಅದರಿಂದ ಶಕ್ತಿ ನಮ್ಮ ದೇಹಕ್ಕೆ ಬರೋವಂಥ ಒಂದು ಶಕ್ತಿ ಉತ್ಪತ್ತಿ ಆಗೋದು ಕತ್ಲೆಯಲ್ಲಿ. ಇವಳು ಏನು ದೀಪ ಹಚ್ಕೊಂಡು ಮಲ್ಕೊಂಡಿದ್ದಾಳಲ್ಲ, ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಾಪದೇಶ ಅರ್ಥದಲ್ಲಿ ಹೇಳ್ತಾರೆ. ಅವಳು ಭಗವಂತನನ್ನು ಎದುರು ನೋಡ್ಕೊಂಡು ಮಲಗಿದ್ದಾಳೆ ಅಲ್ಲಿ ಅಂತ ಕಾಣಿಸ್ಬೇಕಾದ್ರೆ, ಬೆಳಕಬೇಕಂತೆ, ಅದಕ್ಕೋಸ್ಕರ ಅವಳು ದೀಪ ಹಚ್ಕೊಂಡಿದ್ದಾಳೆ. ಯಾವ ಥರ ದೀಪ ಹಚ್ಕೊಂಡಿದ್ದಾರೆ ಅನ್ನೋದನ್ನು ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಸ್ವಾಪದೇಶ ಅರ್ಥದಲ್ಲಿ ಹೇಳ್ತಾರೆ. 18 ಥರ ದೀಪ ಹಚ್ಕೊಂಡಿದ್ಲಂತೆ ಅವಳು. 18 ಥರ ದೀಪ ಯಾವುದು ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ 18 ಅಧ್ಯಾಯ, ಒಂದೊಂದು ಅಧ್ಯಾಯನೂ ಒಂದೊಂದು ಯೋಗಗಳನ್ನು ನಮಗೆ ತಿಳಿಸ್ಕೊಡೋವಂಥದ್ದು. ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ, ಇವುಗಳನ್ನು ಶರಣಾಗತಿ, ಇವುಗಳನ್ನೆಲ್ಲ ತಿಳಿಸ್ಕೊಡೋವಂಥದ್ದು. ಆ ಥರ ಒಂದೊಂದು ದೀಪ ಹಚ್ಕೊಂಡಿದ್ಲಂತೆ ಅವಳಿಗೆ. ಎಲ್ಲ ವಿಷಯ ಅಂದರೆ ಇಲ್ಲಿ ಒಳಗಡೆ ಕೂತಿರೋಳು, ಒಳಗಡೆ ಮಲ್ಕೊಂಡಿರೋಳು ಜ್ಞಾನಿ ಅಂತ ಹೇಳತ್ವಲ್ಲ, ಅದಕ್ಕೆ ಆ ತೂಮಣಿ ಮಂಟಪದಲ್ಲಿ ಅವಳು ಇದ್ಲು ಅಂತ. ಇಲ್ಲಿ ಈ ತೂಮಣಿಗೆ ಮಾಡ ಅಂತ ಹೇಳಿದ್ರೆ ಅವ್ರ ಮನೆ ಅಷ್ಟು ಐಶ್ವರ್ಯವಂತೆ ಅಂತ ಹೇಳಿದ್ನಲ್ಲ, ಹೊರಗಡೆ ಎಲ್ಲ ಚಿನ್ನದ ತಗಡು, ಅದರಲ್ಲೆಲ್ಲ ಮಣಿಗಳು, ಒಳ್ಳೊಳ್ಳೆ ಮಣಿಗಳು ಹುದುಗಿತ್ತು ಅಂತ. ಈ ಲಂಕೆ ಸುಂದರಕಾಂಡದಲ್ಲಿ ನಮಗೆ ಬರುತ್ತೆ. ಹನುಮಂತ ಹಾರು ಹೋಗ್ತಾ ಇರಬೇಕಾದ್ರೆ ಮೇಲಿಂದ ನೋಡ್ತಾನಂತೆ, ಝೂಮ್ ಮಾಡಿಕೊಂಡು. ಒಂದೊಂದು ಮನೇನೂ ಶ್ರೀಲಂಕಾದಲ್ಲಿ ಅಷ್ಟು ಚೆನ್ನಾಗಿದೆ. ಹೊರಗಡೆ ಯಾರು ಪೇಂಟ್ ಅಂತ ಏನೂ ಇಲ್ಲ, ಎಲ್ಲ ಸೌದಕ್ಕೂ ಹೊರಗಡೆ ಚಿನ್ನದ ತಗಡೇನೆ. ಆ ಚಿನ್ನದ ತಗಡು ಒಂದಕ್ಕೊಂದು ಹಾಗೆ ಪ್ರಕಾಶಮಯವಾಗಿ ರಿಫ್ಲೆಕ್ಷನ್ ಆಗಿ ಒಂದು ಚಿನ್ನದ ಒಂದು ಉಂಡೆ ಹೊಳೆಯತ್ತಲ್ಲ, ಆ ಥರ ಕಾಣಿಸ್ತಾ ಇತ್ತಂತೆ. ಇವನು ಏರಿಯಲ್ ವ್ಯೂ, ಒಂದು ಗೋಲ್ಡನ್ ಗ್ಲೋಬ್ ಆ ಥರ ಇತ್ತು. ಯಾಕಂದರೆ ಇಡೀ ಶ್ರೀಲಂಕಾವನ್ನು ಏರ್ ಕಂಡೀಷನ್ ಮಾಡಿದ್ದ ಯಾರು, ಇವನು ರಾವಣ. ನಾವೇನೋ ಒಂದು ರೂಮು, ಒಂದು ಪಟ್ಟಣ ಈ ಥರ ಮಾಡಿಕೊಂಡ್ರೆ ಕಷ್ಟ. ಒಂದು ದೊಡ್ಡ ಆಫೀಸು ಫುಲ್ AC ಅಂತ ಮಾಡ್ತೀವಿ. ಒಂದು ರೂಮಲ್ಲಿ ಮಾಡಿಕೊಂಡ್ರೆ ಬಾಗ್ಲಾಕಬೇಕು, ಇಲ್ಲದ್ರೆ AC ವೇಸ್ಟ್ ಆಗುತ್ತೆ, ಅದಕ್ಕೆ ಬೇರೆ ಕಿರಿಸ್ತಾ ಇರ್ತೀವಿ. ಇಡೀ ಶ್ರೀಲಂಕಾನೇ ಅವನು ಈ ಹವಾ ನಿಯಂತ್ರಣ ಮಾಡಿದ್ದ. ಅಂಥ ಬುದ್ಧಿವಂತ ರಾವಣ. ಆ ವಿಷಯಗಳನ್ನೆಲ್ಲ ಓದಬೇಕು. ಆ ಸುಂದರಕಾಂಡದಲ್ಲಿ ತೋರಿಸ್ಕೊಡ್ತಾರೆ. ಆ ಥರ ಹುದುಗಿತ್ತಂತೆ. ಈ ತೂಮಣಿ ಮಾಡತ್ತೆ ಸುತ್ತುಂಬಿಳಕರಿಗೆ ಈ ಸಖಿ ಮನೆ ಆ ಥರ ಇತ್ತು. ಇಲ್ಲಿ ಇನ್ನೊಂದು ಹೇಳ್ತಾರೆ, ಅವಳು ತೂಮಣಿ ಮಾಡುತ್ತೆ ಇದ್ದರೆ ಭಗವಂತ ನಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದರೆ, ತುವಳಿಲ್ ಮಣಿ ಮಾಡ ನೀಡು ತೊಲ್ಲೈ ವಿಲ್ಲಿ ಮಂಗಳಮ್ಮವಳೈ. ತುಂಬ ಚೆನ್ನಾಗಿದೆ ಈ ಪಾಶುರ. ಭಗವಂತ ನಮ್ಮನ್ನೆಲ್ಲ ತುವಳ್ ಅಂತ ಹೇಳಿದ್ರೆ ದೋಷ ಇಲ್ಲದೇ ಇರೋ ಮಣಿಗಳನ್ನು ತಗೊಂಡು ನಮಗೆಲ್ಲ ತೂಮಣಿ ಮಾಡಕ್ಕೆ ಕೊಡ್ತಾನಂತೆ. ಯಾವುದು ವೈಕುಂಠ, ಅಲ್ಲಿ ಒಂದು ಚೂರು ದೋಷ ಇಲ್ಲದೆ ಇರೋವಂಥ ಜಾಗದಲ್ಲಿ ಹೋಗಿ ನಮ್ಮನ್ನು ಇಡ್ತಾನೆ. ತನಗೆ ಅಂತ ಒಂದು ಸೌಧ ಕಟ್ಕೊಳ್ಬೇಕಾದ್ರೆ ತುವಳಿಲ್ ದೋಷ ಇಲ್ಲದೆ ಇರೋ ಥರ ಮಾಡಿ ಅದರಲ್ಲಿ ಒಂದು ಸೌಧ ಕಟ್ಕೊಳ್ತಾನಂತೆ. ತಿಪ್ಪಣಿ ಕೊಳ್ಮಾನ್, ನಮ್ಮಲ್ಲೆಲ್ಲ ದೋಷಗಳಿದ್ದರೆ ಅದನ್ನೆಲ್ಲ ತೆಗೆದು ನಮ್ಮ ಸೇವೆಗೆ ತಕ್ಕದಾಗಿ ಮಾಡಿಕೊಂಡು ಭಗವಂತ ಸ್ವೀಕಾರ ಮಾಡ್ಕೊಳ್ತಾನೆ. ತುವಳಿಲ್ ಮಣಿ ಮಾಡ ನೀಡು ತೊಲ್ಲೈ ವಿಲ್ಲಿ ಮಂಗಳಂ ಇವಳೈ ನೀರಿನಿ ಅನ್ನೆ மீரியமக்கு ஆசையில்லை விடுமினோ தவளமுன் சங்கு சக்கரமென்னும் தாமரை தடம் கண்ணென்றும் தவளையொன்மலர் கண்கள் ನೀರ್ ಮಲ್ಹ ನಿಂன்று ಕುಮಿರುಮೇ. ಈ ನಾಯಕಿ ಭಾವದಲ್ಲಿ ಅನುಭವಿಸ್ತಾರೆ. ಹೇಗೆ ಅಂದರೆ ಪರಾಂಕುಶ ನಾಯಕಿ ಅಂತ ಹೇಳಿದ್ರೆ, ನಮ್ಮಾಳ್ವಾರು ಒಂದು ನಾಯಕಿ ಭಾವದಲ್ಲಿ ಇರ್ಬೇಕಾದ್ರೆ ಅವ್ರ ತಾಯಿಗೆ ಸಮಾಧಾನ ಈ ನಾಯಕಿ ಫ್ರೆಂಡ್ ಹೇಳ್ತಾರೆ, ಇನ್ನು ಅವಳು ಯೋಚನೆ ಬಿಟ್ಬಿಡ್ರಿ, ನಿಮ್ಮ ಕೈಗೆ ಸಿಗಲ್ಲ, ಅವಳು ದೇವರನ್ನೇ ಸದಾ ಯೋಚನೆ ಮಾಡ್ತಾರೆ. ಯಾಕಂದರೆ ತುವಳಿಲ್ ಮಣಿ ಮಾಡ ನೀಡು, ಒಂದು ಚೂರು ದೋಷ ಇಲ್ಲದೆ ಇರೋವಂಥ ಮಣಿಗಳಿಂದ ಕಟ್ಟಿರೋ ಮಂಟಪಕ್ಕೆ ಭಗವಂತ ಅವಳನ್ನು ಕರ್ಕೊಂಡು ಹೋಗ್ಬಿಡ್ತಾನೆ, ಇನ್ನು ನಿಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಇಲ್ಲಿ ನಾನು ದೀಪವನ್ನು ಚುಟ್ರುಂಬಿಳ ಕೆರಿಯ ಅಂತ ಹೇಳಿದ್ನಲ್ಲ, 18 ಥರ ದೀಪ ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಆ ಥರ ದೀಪ. 9 ಥರ ದೀಪ ಹಚ್ಚಿಟ್ಕೊಂಡಿದ್ರಂತೆ. ಭಗವದ್ ರಾಮಾನುಜರು ಮಾಡಿದ್ದು 9 ಗ್ರಂಥ. ಆ 9 ಗ್ರಂಥಗಳು ಗದ್ಯತ್ರಯ, ಶ್ರೀಭಾಷ್ಯ, ಮತ್ತು ಗೀತಾ ಭಾಷ್ಯ ಇವುಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಟೋಟಲ್ ಎಣಿಕೆ ಮಾಡಿಕೊಂಡ್ರೆ ನಿಮಗೆ 9 ಗ್ರಂಥ ಬರುತ್ತೆ. ನಿತ್ಯ ಗ್ರಂಥ ಎಲ್ಲ ಸೇರಿಸಿದ್ರೆ 9.
ಆ 9 ಥರ ದೀಪ ಹಚ್ಚಿಸಿ ಆ ಬೆಳಕಲ್ಲಿ ಇಟ್ಕೊಂಡಿಲ್ಲಂತೆ. 24 ದಿವ್ಯ ಪ್ರಬಂಧಗಳು ಅದ್ರ ಬೆಳಕು ಹಚ್ಕೊಂಡಿದ್ಲಂತೆ. ಬೇಕಾದರೆ ಸುತ್ತುಂಬೆಳ ಕೆರೆಯ ಒಂದೊಂದು ಪ್ರಬಂಧದಲ್ಲೂ ಒಂದೊಂದು ಆಳ್ವಾರು ದೇವರನ್ನು ನಮಗೆ ಚೆನ್ನಾಗಿ ಪರಿಚಯ ಮಾಡಿಸ್ಕೊಡ್ತಾರೆ. ಸುಲಭವಾದ ಮಾರ್ಗವನ್ನು ದೇವರನ್ನು ಹೋಗಿ ಸೇರೋಕ್ಕೆ, ಸಂತೋಷವಾಗಿ ಹೇಗಿರೋದು ಅಂತ ತೋರಿಸ್ಕೊಡ್ತಾರೆ. ಅದಕ್ಕೆ ಇವಳು ಆ ದೀಪಗಳನ್ನೆಲ್ಲ ಹಚ್ಚಿಟ್ಕೊಂಡಿದ್ದಂತೆ. 3 ದೀಪ ಅಂತ ಯಾವುದಂದ್ರೆ ಮೊದಲ ಆಳ್ವಾರ ಹಚ್ಚಿದ್ರಲ್ಲ, ಯಾರು? ಪೊಯ್ಗೈ ಭೂತಂ ಪೇಯಾಳ್ವಾರ್. ಎಲ್ಲಿ? ಅಲ್ಲಿ ತಿರುಕೋಳೂರಿನಲ್ಲಿ ಮೊದಲು ದ್ವಾಪರ ಯುಗದಲ್ಲಿ ಇವರ ಅವತಾರ ಆಯಿತು. ಅವರು ವೈಯಂತ ಹಳಿಯಾಯ್ ವಾರ್ಕಡಲೇನಯ್ಯ ಅಂಥೇಳಿ ಇಡೀ ಜಗತ್ತನ್ನೇ ಒಂದು ಹಣತೆಯಾಗಿ ಮಾಡಿ ಆ ಸಾಗರಗಳನ್ನೆಲ್ಲ ತುಪ್ಪವನ್ನಾಗಿ ಮಾಡಿ ಹಾಕಿ ಭಕ್ತಿಯನ್ನು ಬತ್ತಿ ಹಾಕಿ ಹಚ್ತಾರೆ. ಆ ಬೆಳಕಲ್ಲಿ ತಿರುಕಂಡೇನ್ ಪೊನ್ಮೇನಿ ಕಂಡೇನ್, ಆ ಬೆಳಕಲ್ಲಿ ಭಗವಂತ ಕಾಣಿಸ್ತಾನೆ. ಆ 3ನೇ ಆಳ್ವರೆಗೆ ನಾನು ನೋಡಿದೆ ದೇವ್ರನ್ನ ಇಲ್ಲಿ ಅಂತ. ಹೇಗೆ ನೋಡಿಕೊಂಡು ಇಲ್ಲಿ ಭಗವಂತನ ನೋಡಿದೆ ಅಂತ ಆ ಥರ ಒಂದು 3 ದೀಪ ಹಚ್ಚಿಟ್ಕೊಳ್ಬೇಕಂತ. ಏನು ಬೇಡ, ಒಂದೇ ಒಂದು ದೀಪ ಹಚ್ಕೊಳ್ಳಿ. ಯಾವುದು? ಅಂತರ್ಜ್ಯೋತಿರ್ ಕಿಮಪಿ ಯಮಿನಾಂ ಅಂಜನಂ ಯೋಗ ದೃಷ್ಟೇ. ಯೋಗದಲ್ಲಿ ಭಗವಂತನನ್ನು ನೀವು ಕಂಡಿಡ್ಕೊಳ್ಬೋದು. ಅಂತರಾತ್ಮದಲ್ಲಿ ಇರುವಂಥ ಜ್ಯೋತಿಯನ್ನು ಬೆಳೆಸಿದ್ರೆ ಆ ದಿವ್ಯ ಮಂಗಳ ವಿಗ್ರಹವಾದ ಭಗವಂತ ಅಲ್ಲಿದ್ದಾನಲ್ಲ, ಇದರಲ್ಲಿ ದಹರಾಕಾಶದಲ್ಲಿ, ಅವನನ್ನು ನೀವು ಕಂಡುಕೊಳ್ಬೋದು. ಭಗವಂತನ ಒಂದೇ ಒಂದು ದೀಪ, ಅವನು ಒಳಗೆ ಇದ್ದಾನೆ ಅನ್ನೋ ಅರಿವನ್ನು ಮಾಡಿಕೊಂಡ್ರೆ ಸಾಕು, ನಿಮ್ಗೆ ಸಿಗತ್ತೆ ಅಂತ. ಆಮೇಲೆ ಇನ್ನೊಂದು ವಿಶೇಷವಾಗಿ ಡಾಕ್ಟರ್ ನಾರಾಯಣಾಚಾರ್ಯ ನಮ್ಗೆ ತಿಳಿಸ್ಕೊಡ್ತಾರೆ. ಘಂಟಾನಾದದಲ್ಲಿ 9 ದೀಪ ಅಂತ. ಯಾರಿಗೆ ಅಂದರೆ ಸ್ವಾಮಿ ದೇಶಿಕರಿಗೆ ಅಲ್ಲಿ ಕಾಂಚೀಪುರದಲ್ಲಿ 9 ದಿವ್ಯದೇಶ. 9 ದಿವ್ಯದೇಶದಲ್ಲಿ ಒಂದೊಂದು ದಿವ್ಯದೇಶನೂ ಅದ್ಭುತವಾದ. ತಿರುವೆಳ್ಳುಕೈ, ತಿರುವೆಕ್ಕ, ದೀಪ ಪ್ರಕಾಶ ಪೆರುಮಾಳ್, ಪವಳವಣ್ಣನ್, ಪಚ್ಚೈವಣ್ಣನ್, ಉಲಹಳಂದ ಪೆರುಮಾಳ್, ಊರಗಣ್, ಪಾಡಗಂ, ವರದರಾಜ ಪೆರುಮಾಳ್, ಇವೆಲ್ಲನೂ 9 ದೀಪ. ಅಷ್ಟು ದೀಪ ಅಷ್ಟು ದೊಡ್ಡದಾಗಿ ಹಚ್ಚಿದ್ರೆ ಕಾಂಚೀಪುರ ಯಾಕೆ ಕತ್ಲೆಯಲ್ಲಿರುತ್ತೆ? ಅದರಲ್ಲಿ ಮಧ್ಯದಲ್ಲಿ ದೇಶಿಕರಿದ್ದರು. ಅದಕ್ಕೆ ಸುತ್ತುಂಬಿಳ ಕೆರಿಯ ಅಂತ ಹೇಳಿ ಇದು ಮಾಡ್ತಾರೆ. ಏತಿ ಮನ ತೆಳಿಲ್ ಜ್ಞಾನ ವಿಳಕೈ ഇരുള ನೈತುಂ ಮಾತಿನವರ್ಕ ஒரு ಕೈಮಾರುಂ ಮಾಯನುಂ ಕಾಣಹಿಲ್ಲ. ಆಚಾರ್ಯ ಅನ್ನೋದೇ ಒಂದು ದೊಡ್ಡ ನಂದಾದೀಪ ಅಂತ. ಅವ್ರನ್ನ ಹಚ್ಕೊಂಡು ದೊಡ್ಡ ದೀಪವನ್ನು, ನಂದಾದೀಪ ಅಂದರೆ ನಂದದೇ ಇರೋ ದೀಪ. ಅದರಲ್ಲಿ ನಮ್ಮ ಆರ್ವ, ಶಾಸ್ತ್ರಗಳನ್ನು ತಿಳ್ಕೊಳ್ಬೇಕು ಅಂತ ಆರ್ವವನ್ನು ಎಣ್ಣೆಯಾಗಿ ಅದರಲ್ಲಿ ಹಾಕಬೇಕು. ಆಚಾರ್ಯರಲ್ಲಿ ನಮಗೆ ಪ್ರತಿಪತ್ತಿ ಇರಬೇಕು. ಆ ಬೆಳಕಿನಲ್ಲಿ ನಾವು ಎಲ್ಲವನ್ನ ಕಂಡುಕೊಳ್ಬೇಕು. ಅವರನ್ನು ಈ ಹಾಡಲ್ಲಿ ಹೇಳ್ತಲ್ಲ, ಅಧಿಕಾರ ಸಂಗ್ರಹದಲ್ಲಿ ವೇದಾಂತ ದೇಶಕ್ಕೆ ಹೇಳ್ತಾರೆ, ತಿಮನ ಅಂತೇಳಿ ಮನದೊಳಗೆ ನಮಗೊಂದು ದೀಪ ಹಚ್ಚಿ ಭಗವಂತನ ತಿಳಿಯೋ ಥರ ಮಾಡಿದ್ರಲ್ಲ ಈ ಆಚಾರ್ಯರಿಗೆ, ಆ ಭಗವಂತ ಕೂಡ ಒಂದು ಕೈಮಾರಾಗಿ ಅದಕ್ಕೆ ವಾಪಸ್ಸಾಗಿ ಏನಾದರೂ ಪ್ರತ್ಯುಪಕಾರ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನಿಗೂ ಗೊತ್ತಿಲ್ವಂತ ಏನು ಪ್ರತ್ಯುಪಕಾರ ಮಾಡಬೇಕು ಅಂತ. ಆಚಾರ್ಯ ಸ್ಥಾನ ಅಷ್ಟು ದೊಡ್ಡದು ಅಂತ ಹೇಳ್ತಾರೆ. போத்தியுகப்பதம் புந்தி இல்கொள்வதும் பொங்கு புகழ் சாத்தி வளர்ப்பதும் ಶೆತ್ತೆಲ್ಲವೋ ಮುನ್ನಂ ಪೆತ್ತದರ್ಕೆ. ಹೆಚ್ಚು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆಚಾರ್ಯನ ಅವ್ರು ಬೆಳೆಸಿದ ಸಂಪ್ರದಾಯವನ್ನು ನಾವು ತಿವುಹಪ್ಪದು ಕೇಳಿ ಸಂತೋಷ ಪಡೋದು, ಒಂದು 4 ಜನಕ್ಕೆ ಹೇಳೋದು. ನಮಗೊಂದು ಒಳ್ಳೆ ವಿಷಯ ಗೊತ್ತಿದೆ ಅಂದರೆ ಅದನ್ನು ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಳೋದು. ಇಷ್ಟೇ ಮಾಡೋಕ್ಕಾಗತ್ತೆ, ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ தூமணி மாடத்து சுட்டும் விளக்கெரிய தூபம் கமழ துயிலணை மேல் கண் வளரும் மாமான் மகளே மணிக்கதவம் தாழ்த்திரவாய் மாமீர் அவளை எழுப்பீரோ உம்மகள்தான் ஊமைಯೋ ಅನ್ನೆಚ್ಚೆವಿಡೋ ಅನಂದಲೋ. ನಿಮ್ಮ ಮಗಳೇನಾದರೂ ಮೂಗಿನ ಇಲ್ಲ ಕಿವುಡಿನ ಅಂತ ಏನೋ ಹೇಳ್ತಾರೆ. ಓಕೆ, ಇನ್ನೊಂದು 5 ನಿಮಿಷ ಹೇಳ್ಬಿಟ್ಟು ಮುಗಿಸ್ತೀನಿ. ಮಾತಾಡ್ತಾನೆ ಇಲ್ವಲ್ಲ, ಇಷ್ಟು ಮಾತಾಡ್ಸಿದ್ರು ಮೂಗಿನ ಕಿವುಡಿನ ಅಂತ ಹೇಳಿದ್ರೆ, ಭಕ್ತಿ ನಮಗೆ ಹೆಚ್ಚಾದಾಗ ಭಗವಂತನ ಜೊತೆಗೆ ನಾವು ನಮ್ಮನ್ನು ನಾವೇ ಜೋಡಿಸ್ಕೊಂಡಾಗ ಒಂದು ವಿಷಯ ಮಾರ್ಪಾಟಾಗುತ್ತೆ. ಯಾಕಂತ ಹೇಳಿದ್ರೆ ಕ್ಷುಲ್ಲಕ ವಿಷಯದಲ್ಲಿ ಆಸೆ ಕಡಿಮೆ ಆಗುತ್ತೆ. ಕ್ಷುಲ್ಲಕ ವಿಚಾರವನ್ನು ಮಾತಾಡೋರ ಜೊತೆಗೆ ಸಂಬಂಧ ಇಟ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ನೀವು ದೊಡ್ಡವರಾಗಿದ್ದೀರ, ಉತ್ತೀರ್ಣರಾದಾಗ ಒಳ್ಳೆಯ ವಿಷಯ ಚಿಂತನೆ ಮಾಡೋರ ಜೊತೆಗೆ ನೀವು ಸಂಬಂಧ ಇಟ್ಕೊಳ್ಬೇಕು. ಸಣ್ಣದಾಗಿ ಮಾತಾಡೋದು, ಪಿಷ್ಣತ್ವ ತೋರಿಸೋದು, ಬೇರೆಯವ್ರ ಮೇಲೆ ಚಾಡಿ ಹೇಳೋದು, ಬೇಡದ ಮಾತುಗಳನ್ನು ಆಡೋದು, ಇದೆಲ್ಲ ನಮಗೆ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ವಯಸ್ಸಾಗ್ತಾ ಒಂದು ಗುಣ ನಮಗೆ ಸೇರಿಕೊಳ್ಬೇಕು. ಅದು ಸೇರಿಕೊಳ್ಳದೆ ಪ್ರಸ್ತುತಕ್ಕೆ ಬರಬೇಕು. ಯಾವಾಗಲೂ ಅಷ್ಟೇ, ಒಂದು ಗ್ರಂಥವನ್ನು ಅವಲೋಕನೆ ಮಾಡಿದ್ರೆ, ಒಂದು ಉಪನ್ಯಾಸಕ್ಕೆ ಹೋದರೆ ಅಥವಾ ಒಂದು ಯಾವುದಾದ್ರೂ ಒಂದು ವಿಷಯವನ್ನು ಕಲ್ತ್ಕೊಂಡ್ರೆ ಅದು ನಮಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಇಲ್ಲಾಂದರೆ 1 ಗಂಟೆ ಕಾಲ ಹೋಗಿ ಒಂದು ಕಡೆ ಕೂತ್ಕೊಂಡಾಗ ನಮ್ಮಲ್ಲಿ ಮಾರ್ಪಾಟು ಬರಲಿಲ್ಲ ಅಂದರೆ ಅದನ್ನು ಕಲ್ತ್ಕೊಂಡೆ ಏನು ಪ್ರಯೋಜನ? ಇಷ್ಟು ದಿವಸ ನಾವು ಹೇಗೋ ಇದ್ದರೆ ಪರವಾಗಿಲ್ಲ, ಇನ್ನು ಮೇಲಾದರೂ ನಾವು ಮಾರ್ಪಾಟು ಆಗಬೇಕಲ್ಲ ನಮಗೆ. ಆ ವಿಷಯವನ್ನು ನಮಗೆ ತೋರಿಸ್ಕೊಡ್ತಾರೆ. ಈ ಥರ ಎಲ್ಲ ವಿಳಕೇತಿ ಅಂತ ಹೇಳಿಬಿಟ್ಟು. ಮೇಯೋ ಅಂತ ಹೇಳಿದಾಗ ಮಾತಾಡಬಾರ್ದು ಅಂತಲ್ಲ, ಮನಸ್ಸಲ್ಲೇ ಭಗವಂತನ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ
ಬೇಡದೇ ಇರೋ ಮಾತು ಆಡಬಾರ್ದು ಅಂತ. ನಾವು ಯಾವಾಗಲೂ ಯಾರನ್ನಾದರೂ ಹೊಸದಾಗಿ ನೋಡಿದ್ರೆ ಅಯ್ಯೋ ತುಂಬ ರಿಸರ್ವ್ಡಪ್ಪ, ಮಾತೇ ಆಡಲ್ಲ, ಏನೋ ನಾವು ಜಡ್ಜ್ಮೆಂಟಲ್ಲಿ ನಾವೇ ಹಾಗೆ ಅಂದ್ಕೊಂಡ್ಬಿಡ್ತೀವಿ. ಕಾರಣ ಏನು ಅಂತಿದ್ರೆ, ಅವರು ಯಾರ ಜೊತೆಗಾದರೂ ಸ್ನೇಹ ಮಾಡ್ಕೊಳ್ಬೇಡ್ರೆ ಅವರು ಆರಿಸ್ಕೊಳ್ತಾ ಇರ್ಬೋದು. ಅವ್ರ ವಿಷಯಕ್ಕೆ ಸರಿಯಾಗಿರೋರು, ಅವ್ರ ಮನಸ್ಸು ಇದಕ್ಕೆ ಹೊಂದ್ಕೊಳ್ಳೋ ಅಂಥವ್ರ ಜೊತೆಗಿದ್ರೆ ಮಾತಾಡ್ಬೋದು. ಅದೇ ಬೇರೆ ಯಾರೊಬ್ಬರ ಹತ್ರ ತುಂಬ ಮಾತಾಡ್ತಾರೆ ನೋಡು, ಅವ್ರ ಹತ್ರ ಎಷ್ಟೊಂದು ಮಾತಾಡ್ತಾರೆ, ನನ್ನ ಹತ್ರ ಏನೂ ಮಾತಾಡಲ್ಲ ಅಂತ. ಆ ಥರ ಎಲ್ಲ ಯಾರನ್ನು ಜಡ್ಜ್ಮೆಂಟ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಆಸಕ್ತಿ ಇರುತ್ತೆ. ಅವ್ರಿಗೆ ಏನು ಬೇಕೋ, ಈ ಇದು ಊಮೆಯೋ ಅನ್ರಿಚ್ಛೆ ವಿಡೋ ಅಂತ ಹೇಳಿದ್ರೆ ಅದಕ್ಕೆ ಒಂದು ತುಂಬ ಚೆನ್ನಾಗಿದೆ ಹೇಳ್ತಾರೆ. ಅವಳು ಹಾಗೆ ಸುಮ್ಮನೆ ಮೂಗಿ ಥರ ಇಲ್ಲ, ಮಾತಾಡೋಕ್ಕೆ ಏನು ಬೇಕಾಗಿಲ್ಲ. ಅದಕ್ಕೆ ದೇವ್ರ ವಿಚಾರ ಯೋಚನೆ ಮಾಡ್ತಾಯಿದ್ರೆ ದೇವ್ರ ವಿಚಾರ ಹೇಳೋಕ್ಕೆ ಇಷ್ಟ ಆಗುತ್ತೆ ಅಷ್ಟೇ, ಬೇರೆ ಏನೂ ಹೇಳೋಕ್ಕೆ ಇಷ್ಟ ಆಗೋಲ್ಲ. ಅದಕ್ಕೆ ಅವಳು ಮೂಗಿಯಾಗಿದ್ದಾಳೆ. ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಮಾತಾಡೋಕ್ಕಾಗಲ್ಲ, ಅದಕ್ಕೆ ಅವಳು ಮೂಗಿಯಾಗಿದ್ದಾಳೆ. ಅನ್ರಿಚ್ಛೆ ವಿಡೋ. ಇವಾಗೆಲ್ಲ 3 ಕೋತಿ ಫೋಟೋ ಹಾಕ್ಬಿಟ್ಟು ಗಾಂಧಿ ತೋರಿಸಿದ್ರು, ಕೆಟ್ಟದನ್ನು ಕೇಳಬೇಡ, ಇದನ್ನು ಮಾತಾಡಬೇಡ ಅಂತ. ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿರೋವಂಥದ್ದು. ಅದಕ್ಕೊಂದು ಶ್ಲೋಕ ಇದೆ, ಅದನ್ನು ಹೇಳ್ಬಿಡ್ತೀನಿ ನಾನು. ಯಾಕಂದರೆ ಗೊತ್ತಾಗಬೇಕು, ಎಲ್ಲವನ್ನ ಕೃತಿಚೌರ್ಯ ಮಾಡಿಬಿಟ್ಟು ಗುಡ್ವಿಲ್ ಕೂಡ ಕೊಡದೆ ಇಲ್ಲಿಂದ ತೊಗೊಂಡ್ವಿ ಅಂತ ಹೇಳೋಕ್ಕೇನು, ನಮ್ಮ ಶಾಸ್ತ್ರದಿಂದ ತೊಗೊಂಡ್ವಿ, ಈ ಪಂಕ್ತಿ ಇದರಿಂದನೇ ಮಾಡಿದ್ದೀವಿ ಅಂತ ಹೇಳೋದಿಲ್ಲ ಅವರೆಲ್ಲ. ಹಾಗೆ ಆ ಥರ ಮಾಡ್ತಾರೆ. ಆಗ ಅನ್ರಿಚ್ಛೆ ವಿಡೋ ಅಂದರೆ ಕ್ಯೂಡಾಗಿರ್ಬೇಕಂತೆ. ಯಾಕಂತ ಹೇಳಿದ್ರೆ ಬೇರೆಯವ್ರ ಬಗ್ಗೆ ಏನಾದರೂ ಒಂದು ಕೆಟ್ಟ ವಿಷಯ ಹೇಳಿದ್ರೆ ಕ್ಯೂಡ್ರೇನೋ ನಾವು ಅನ್ನೋ ಥರ ಸುಮ್ಮನೆ ಇದ್ಬಿಡ್ಬೇಕು. ಅನ್ರಿಚ್ಛೆ ವಿಡೋ ಆನಂದಲೋ. ಆನಂದಲೋ ಅಂದರೆ ಅನ್ಯ ಮನಸ್ಸುಗಳಾಗಿರೋದು ಅಥವಾ ಈ ವಿಚಾರದಲ್ಲಿ ಆಸಕ್ತಿ ಇಲ್ಲದಿರೋ ಥರ ತೋರಿಸ್ಕೊಳ್ಳೋದು ಆಗಿದ್ದಾಳೋ ಅಂತ ಹೇಳಿದ್ರೆ, ಏಮಪ್ಪೇರು ತುಳಿಲ್ ಮಂದಿರ ಪಟ್ಟಾಳೋ. ಈ ಅಮ್ಮನ ಪುಡಿ ಶುಕ್ಕು ಪುಡಿ ಅಂತೆಲ್ಲ ಹೇಳ್ತಾರೆ. ಹಾಗೆ ಭಸ್ಮ ಹೀಗೆ ಹಾಕ್ಬಿಟ್ರೆ ಹಾಗೆ ಸ್ಟ್ಯಾಚು ಥರ ಆಗ್ಬಿಡೋದು. ಇದೆಲ್ಲ ಮಂತ್ರಗಳೆಲ್ಲ ಮಾಡೋರು ಹೀಗೆಲ್ಲ ಹಿಂದೆ, ಇವಾಗಲೂ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಆ ಶಕ್ತಿ ಅಂತ ಒಂದಿರುತ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಅದಕ್ಕೆ ಇವಳು ಏಮಪ್ಪೆರುಂತು ಎಲ್ಲಿ ಮಂದಿರ ಪಟ್ಟಾಳೋ. ಯಾರಾದರೂ ಮಂತ್ರ ಹಾಕ್ಬಿಟ್ಟಿದ್ದಾರೋ ಇವಳಿಗೆ ನಿದ್ದೆ ಮಾಡೋ ಥರ ಅಂತ. ಅದಕ್ಕೆ ಮಾಮಾಯನ್ ಮಾಧವನ್ ವೈಹುಂದನ್ನೆನ್ನೆನ್ನೆ. ಅಮ್ಮ ನಾವು ಏನಕ್ಕೂ ಬಂದಿಲ್ಲ, ಮಾಯನ್ ಮಾಯನೇ ಅಲ್ಲಿ ನೋಡಿದ್ವಲ್ಲ, ಇವನು ಮಹಾಮಾಯನ, ಅವನ ಬಗ್ಗೆ ನಾವು ಸ್ತೋತ್ರ ಮಾಡೋಕ್ಕೆ ಬಂದಿದ್ದೀವಿ. ವೈಹುಂದನ್ ಎಲ್ಲರಿಗೂ ಒಂದು ಒಳ್ಳೆ ಲೋಕವನ್ನು ಯಾರು ಕೊಡ್ತಾರೋ ಅವನ ಬಗ್ಗೆ ಸ್ತೋತ್ರ ಮಾಡೋಕ್ಕೆ ಬಂದಿದ್ದೀವಿ, ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾಳೆ. ಶತಭಕ ಇದು ಮಾಮಾಯನ್ ವೈಹುಂದನ್ ಆ ವಿಷಯ ನಾಳೆ ಒಂಚೂರು ವಿಸ್ತಾರವಾಗಿ ಹೇಳ್ಕೊಳ್ಳೋಣ. ಶತಭಕ ಮಣಿನೀಲ ಚಾರು ಕಲ್ಹಾರ ಹಸ್ತ ಸ್ತನವರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕ ವಿನಿಹಿತಾಭಿ ಸ್ರಗ್ಬಿರ ಕೃಷ್ಣನಾಥ ವಿಲಸತು ಹೃದಿಗೋದ ವಿಷ್ಣು ಚಿತ್ತಾತ್ಮಜಾನಃ வேயர் புகழ் வில்லி புத்தூராடி பூரம் மேல்மேலும் மிக விளங்க விஷ்ணு சித்தர் தூய திருமகளாய் வந்து அரங்கனார்க்கு துழாழ் மாலே முடிசூடி கொடுத்த மாதே நேயமுடன் திருப்பாவை பாட்டாரைந்தும் நீயுரைத்த தையரு திங்கள் பாமாலை ஆய புகழ் 100 43 அன்புடனே அடியேனு கருள் செய் நீயே திருவாடிப்பூரத்து ஜகத்துதித்தாள் வாழியே திருப்பாவை 30 செப்பினாள் வாழியே பெரும்பூது பெரியாழ்வார் பெத்தெடுத்த பெண் பிள்ளை வாழியே பெரும்போதூர் மாமுனிக்கு பின்னானாள் வாழியே 143 உரைத்தாள் வாழியே உயர ரங்கற்கே கன்னி உகந்து அளித்தாள் வாழியே மறுவாரும் திருமல்லி வளநாடு வாழியே வண்புதுவை நகர்கோதை மலர்பதங்கள் வாழியே ஆண்டாள் திருவடிகளே சரணம் எம்பெருமானார் திருவடிகளೇ ಶರಣಂ ದೇಶಿಕರ್ ತಿರುವಡಿಗಳೇ ಶರಣಂ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಆ ತಿರುಕೊಳ್ಳೂರು ಪೆಣ್ಪಿಳ್ಳೈ ಪುಸ್ತಕ ಯಾರೋ ಬೇಕು ಅಂತ ಹೇಳಿದ್ರು, ತಂದಿದ್ದೀನಿ, ಬೇಕಾದ್ರೆ ತಗೋ.